श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಜೈ ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಜೀವಂತ ವೇದಾಂತ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ 13ನೇ ಚಾಪ್ಟರು ಕಾರ್ಯಕಾರಣ ಪ್ರಕ್ರಿಯೆ ನೋಡ್ತಾ ಇದ್ವಿ. ಅದರಲ್ಲಿ ಪೇಜ್ ನಂಬರು 75 ಅದರಲ್ಲಿ ಮಾಡಬೇಕಾಗಿದೆ. ಆದರೂ ಕೂಡ ಹಿಂದೆ ಹೇಳಿದ್ದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದಿನಿಂದ ಬರೋಣ. ಅಂದರೆ 13ನೇ ಚಾಪ್ಟರ್ ಕಾರ್ಯಕಾರಣ ಪ್ರಕ್ರಿಯೆ, ಅದನ್ನೇ ಸ್ವಲ್ಪ ಅದರ ಸಾರಾಂಶ ನೋಡಿಕೊಂಡು ಹೋಗಬೇಕಾಗಿದೆ. ಇಲ್ಲಿ ಕಾರ್ಯಕಾರಣ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾರ್ಯಕಾರಣ ಎರಡು ಇರುತ್ತೆ. ಕಾರ್ಯಕರಣ ಅಂತಂದರೆ ಈ ದೇಹಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್ ಅಂತಾರೆ. ಅದಕ್ಕೆ ಕಾಸಲ್ ಬಾಡಿ ಅಂತ ಕೂಡ ಹೇಳ್ತಾರೆ. ಅಂದರೆ ಈ ಆಧ್ಯಾತ್ಮಿಕ ಪ್ರಪಂಚವನ್ನು ಕಾರ್ಯಕಾರಣ ಅಂತಾರೆ. ಇದು ಕಾರ್ಯಕಾರಣ ಅಂದರೆ ಬೀಜ ಕಾರಣ, ಮರ ಕಾರ್ಯ, ಹಾಗೆ ಅರ್ಥ ತಗೋಬೇಕು ನಾವು. ಈಗ ನಾವು ಮಾಡ್ತಾ ಇರೋದು ಬೀಜ ಮತ್ತು ಮರ, ಕಾರಣ ಕಾರ್ಯ, ಅದನ್ನು ಮಾಡ್ತಾ ಇದ್ದೀವಿ. ಸೊ ಪ್ರಪಂಚ ಹೇಗೆ ಹುಟ್ಟಿತು ಅನ್ನೋದಕ್ಕೋಸ್ಕರ ಇವೆಲ್ಲ ಹೇಳ್ತಾ ಬರ್ತಾರೆ. ಇಲ್ಲಿ ಅನಾತ್ಮವೆಲ್ಲವೂ ಆತ್ಮನಲ್ಲಿ ಅಧ್ಯಸ್ಥವಾಗಿರುತ್ತೆ. ಹೇಗೆ ಹಗ್ಗದಲ್ಲಿ ಹಾವು ಅಧ್ಯಸ್ಥವಾಗಿರುತ್ತೆ ಅಷ್ಟೇ. ಹಾವು ನಿಜವಾಗ್ಲೂ ಇಲ್ಲ, ಎರಡು ವಸ್ತುಗಳಿಲ್ಲ. ಆದ್ದರಿಂದ ಹಾಗೆ ಆತ್ಮ ಅನಾತ್ಮ ಎರಡನೇ ವಸ್ತು ಇಲ್ಲ. ಆದರೆ ಅನಾತ್ಮ ತೋರಬೇಕಾದ್ರೆ ಆತ್ಮನ ಆಧಾರದಿಂದಲೇ ತೋರಬೇಕು, ಹಗ್ಗದ ಆಧಾರದಿಂದಲೇ ಹಾವು ತೋರಬೇಕು. ಹೀಗೆ ಸೊ ಇಲ್ಲಿ ಈಗ ಹಾವು ಹುಟ್ಟಿತು. ಹಗ್ಗವನ್ನು ಕಾರಣ ಅಂತ ಹೇಳಿ ಹಾವನ್ನು ಕಾರ್ಯ ಅಂತ ಹೇಳಿದರೆ ಹೊಂದುತ್ತಾ? ಹೊಂದೋದಿಲ್ಲ. ಯಾಕೆ? ಎರಡು ವಸ್ತುಗಳು ಇಲ್ಲವೇ ಇಲ್ಲ. ಹಾಗೆಯೇ ಆತ್ಮ ಕಾರಣ, ಪ್ರಪಂಚ ಕಾರ್ಯ. ವ್ಯವಹಾರ ದೃಷ್ಟಿಯಿಂದ ಸರಿಯೇ, ನೀವು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ರಿ ಹೊಂದೋದಿಲ್ಲ. ಆದರೆ ಹಾಗಾದರೆ ಮತ್ತೆ ಈ ಪ್ರಕ್ರಿಯೆ ಯಾಕೆ ಮಾಡಿದ್ದಾರೆ? ನಮ್ಮನ್ನು ಏನಾದರೂ ಮಾಡಿ ಆತ್ಮನಲ್ಲಿ ನಿಲ್ಲಿಸೋದಕ್ಕೋಸ್ಕರ ಮಾಡಿದ್ದಾರೆ. ಸೃಷ್ಟಿ ನಿಜವಾಗ್ಲೂ ಆಯಿತು ಅಂತ ಹೇಳೋದಕ್ಕಲ್ಲ, ನಮ್ಮನ್ನು ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ತೋರಿಸೋದಕ್ಕೆ. ಹೀಗೆ ಎಲ್ಲ ಹೇಳ್ತಾ ಬಂತು. ಹೇಗೆ ನಾವು ಮನುಷ್ಯ, ನೆರಳು ಇವೆಲ್ಲ ನಾವು ಅನ್ಕೊತೀವೋ, ನೆರಳು ಅಂತ ಅನ್ನೋದು ಎರಡನೇ ವಸ್ತುನ, ನಾನು ಹೊರಗಡೆ ಬಂದಿದ್ದ ತಕ್ಷಣ ನಿಜವಾದ ನಾನು, ನನ್ನ ನೆರಳು ಎರಡನೇದು ಯಾರಾದರೂ ಅಂತಾರೇನೋ? ಹಾಗೆ ಯಾರೂ ಆ ಥರ ಹೇಳಕ್ಕೆ ಹೋಗಲ್ಲ. ಹೇಗೆ ಒಂದು ನಾಯಿ ಎರಡು ಪ್ಯಾರಲಲ್ ಆಗಿರೋ ಕನ್ನಡಿಗಳ ಮುಂದೆ ಮಧ್ಯದಲ್ಲಿ ಎರಡು ಕನ್ನಡಿಗಳ ಮಧ್ಯೆ ನಿಂತ್ಕೊಂಡಾಗ ಅನೇಕ ನಾಯಿಗಳ ಥರ ಕಂಡು ಬೋಗಲಿ ಸತ್ತೋಯ್ತಲ್ಲ, ಹಾಗೆ ನಾವು ಕೂಡ ಪ್ರಪಂಚದಲ್ಲಿ ನೀನು ಬೇರೆ ನಾನು ಬೇರೆ ಅಂತ ಭಾವನೆ ಮಾಡಿಕೊಂಡು ಸಾಯ್ತಾ ಇರ್ತೀವಿ. ಕಾಮಕ್ರೋಧಗಳಿಂದ ನರಳೋಗ್ತಾ ಇರ್ತೀವಿ. ಸೊ ಅದಕ್ಕೆ ಈ ಕಾಶಿ ಯುವರಾಜನ ಕತೆ ನೆನೆಸ್ಕೋಬೇಕು. ಇಷ್ಟಂತೂ ನಮಗೆ ಗೊತ್ತಿದೆ. ಮತ್ತು ಹೇಗೆ ಎಲ್ಲ ಬೀಗಗಳನ್ನ ತೆಗೆಯೋದಕ್ಕೆ ಒಂದು ಬೀಗದ ಕೈ ಇದ್ದರೆ ಸಾಕು, ಹಾಗೆ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅದು ಎಲ್ಲದರಲ್ಲೂ ಹಾಸೋಹೊಕ್ಕಾಗಿದೆ ಅಂತ ಹೇಳಿ ಇಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಅದರಲ್ಲೂ ಹೇಗೆ ಹಾಸೋಹೊಕ್ಕಾಗಿದೆ ಅನ್ನೋದು ನಮಗೆ ತೋರಿಸ್ತಾ ಬರ್ತಾ ಇದ್ದಾರೆ.
ಈಗ ಈ ಕಾರ್ಯಕಾರಣ ಭಾವದ ಬಗ್ಗೆ ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು ಮತ್ತು ನನ್ನ ದರ್ಶನಕಾರರು ಮತ್ತು ಬುದ್ಧಿಸಮ್ನವರು ಏನು ಹೇಳ್ತಾರೆ ಅನ್ನೋದು ಹೇಳ್ತಾರೆ. ಎಲ್ಲರೂ ಕೂಡ ಈ ಕಾರ್ಯಕಾರಣದ ಬಗ್ಗೆ ಹೇಳ್ತಾರೆ. ಈಗ ನಮ್ಮ ಸೈನ್ಸ್ ತಗೊಳ್ರಿ, ಆ್ಯಟಮ್ಮಿಂದ ಎಲ್ಲವೂ ಆಯಿತು ಅಂದರೆ ಆ್ಯಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ನಿಂದ ಪ್ರಪಂಚ ಆಗಿದೆ. ಅದು ಶಕ್ತಿ, ಇದು ಮ್ಯಾಟರ್ ಅಂತ ಹೀಗೆ ಹೇಳ್ತಾ ಬರ್ತಾರೆ. ಆದರೆ ಈಗ ಅದು ಅಲ್ಲ ಅಂತ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನು ಲಾರ್ಡ್ ರೋಸೆಲ್ ಅವನು ಡೇವಿಡ್ ಹ್ಯೂಮ್ ಅಂತನವನು ಮೊದಲೇ ಹೇಳಿಬಿಟ್ಟಿದ್ದಾನೆ. ಅವನು ಏನಂತ, ಈ ಕಾರ್ಯಕಾರಣ ಅಂತ ಅನ್ನೋದು ನಿಜವಾಗ್ಲೂ ಇಲ್ಲ, ಇದು ಮನಸ್ಸಿನ ಕಲ್ಪನೆ ಅಂತ ಹೇಳಿಬಿಟ್ಟಿದ್ದಾನೆ. ಆವಾಗ್ಯೆ ಹೇಗೆ ಇವಾಗ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಏನದು? ಮನಸ್ಸಿನ ಕಲ್ಪನೆ. ಕಾಲ ನಿಜವಾಗ್ಲೂ ಇಲ್ಲ. ಹಾಗೆ ಕಾಲವಾಗಲಿ, ದ್ವೇಷವಾಗಲಿ, ಹಾಗೆ ನಾವು ವ್ಯವಹಾರ ಮಾಡೋದಕ್ಕೆ ಬೇಕು ಕಾಲ, ದೇಶ, ಕಾರ್ಯ, ಕಾರಣ, ಭಾವ. ಕಾರ್ಯಕಾರಣ ಅಂದ್ರೇನು? ಬೀಜ ಕಾರಣ, ಮರ ಕಾರ್ಯ. ಇದು ಅನಾತ್ಮದಲ್ಲಿ ಹೊಂದುತ್ತೆ. ಆದ್ದರಿಂದ ಇವೆಲ್ಲ ಹಾಗೆ ಒಬ್ಬೊಬ್ಬರು ಒಂದೊಂದು ಹೇಳಿದ್ದೆ. ಇದು ಯಾವುದು ಹೊಂದೋದಿಲ್ಲ ಅಂತಲೇ ಅವರೆಲ್ಲ ತೋರಿಸಿದ್ದಾರೆ. ಹಾಗೆ ಮತ್ತು ಒಂದು ಮಡಿಕೆ ಸೃಷ್ಟಿ ಆಗಬೇಕಾದ್ರೆ ಮಣ್ಣಿರಬೇಕು, ಉಪಾದಾನ ಕಾರಣ, ಮಾಡೋನಿರಬೇಕು, ನಿಮಿತ್ತ ಕಾರಣ, ಸಲಕರಣೆಗಳಿರಬೇಕು, ಸಹಕಾರಿ ಕಾರಣ. ಹೀಗೆ ಇವು ದೇಶದಲ್ಲಿದೆ, ಕಾಲದಲ್ಲಿದೆ, ಇಲ್ಲಿ ಹೊಂದುತ್ತೆ. ಹಾಗೆ ಆತ್ಮನು ಕಾಲಾತೀತನು, ದೇಶಾತೀತನು, ಕಾರ್ಯಕಾರಣ ಭಾವಾತೀತನು. ಅವನು ಪ್ರಪಂಚ ಇದು ಅವಸ್ಥೆ ಒಳಗಡೆ ಇರುತ್ತೆ. ಕಾಲ, ದೇಶ, ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟಿರುತ್ತೆ. ಹೇಗೆ ಹೊಂದುತ್ತೆ? ಹಾವು ಹಗ್ಗ ಎರಡೂ ಅನಾತ್ಮವೇ, ಎರಡೂ ಕಾಲದಲ್ಲಿದೆ, ದೇಶದಲ್ಲಿದೆ. ಅಲ್ಲಾದರೂ ಅಟ್ಲೀಸ್ಟ್ ಅಲ್ಲೇ ಹೊಂದೋದಿಲ್ಲ. ಇನ್ನು ಅದಕ್ಕೂ ಹೇಗೆ ಹೊಂದೋದಿಲ್ಲ. ಇನ್ನು ದರ್ಶನಕಾರರಲ್ಲಿ ಹೇಗೆ ಹೇಳ್ತಾರೆ ಇವರು ಕಾರ್ಯಕಾರಣ ಭಾವ ಅಂತಂದ್ರೆ ನಮ್ಗೆ ಗೊತ್ತಿದೆ. ಕಪಿಲ ಸಾಂಖ್ಯರು ಹೇಳ್ತಾರೆ ಇರೋದೇ ಹುಟ್ಟುತ್ತೆ ಅಂತ. ವೈಶೇಷಿಕರು ಹೇಳ್ತಾರೆ ಇರೋದು ಯಾಕೆ ಹುಟ್ಟಬೇಕು, ಇದ್ದ ಮೇಲೆ ಯಾಕೆ ಹುಟ್ಟಬೇಕು, ಇಲ್ಲದ್ದು ಹುಟ್ಟುತ್ತೆ ಅಂತ. ಇಲ್ಲದೆ ಇರೋದು ಹೆಂಗ್ರಿ ಹುಟ್ಟುತ್ತೆ? ಬಂಜೆ ಮಗ ಹುಟ್ತಾನ? ಮತ್ತು ಹೀಗೆಲ್ಲ ಅವ್ರು ಹೇಳ್ತಾರೆ. ಮೊಲದ ಕೊಂಬು ಹುಟ್ಟುತ್ತಾ ಅಂತ ಹೀಗೆ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸ್ತಾ ಇರ್ತಾರೆ. ಸೊ ಇವ್ರದ್ದು ಸತ್ಕಾರ್ಯವಾದ ಯಾರ್ದು? ಕಪಿಲ ಸಾಂಖ್ಯರದು. ವೈಶೇಷಿಕರದು ಅಸತ್ಕಾರ್ಯವಾದ. ಹೀಗೆ ಸೊ ಇವರಿಬ್ಬರು ಜಗಳ ಆಡ್ತಾ ಇದ್ದರೆ ಇವರಿಬ್ಬರು ಜಗಳನೂ ಕೊನೆಗೇನಾಯಿತು? ಹುಟ್ಟಿಲ್ಲ. ಇವರು ಇಲ್ಲದ್ದು ಹುಟ್ಟುತ್ತೆ ಅಂತ, ಇರೋದು ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದರೆ ಮಧ್ಯದಲ್ಲಿ ಈ ಬೌದ್ಧಿಸಮ್ ಶೂನ್ಯವಾದಿಗಳು ಬಂದಿದ್ದೆ ಅಜಾತಿವಾದ. ಯಾವುದೂ ಹುಟ್ಟಿಲ್ಲ, ನೀವಿಬ್ಬರು ಕಿತ್ತಾಡ್ರಿ, ಯಾವುದಕ್ಕೂ ನಿಮ್ಗೆ ಆನ್ಸರ್ ಬರೋದು. ಕೊನೆಗೇನಾಯಿತು? ಯಾವುದು ಹುಟ್ಟಿಲ್ಲ. ಅದಕ್ಕೆ ನಾವು ಅದನ್ನೇನಪ್ಪ ಹೇಳೋದು ಅಂತ ಬುದ್ಧಿಸಮ್ ಶೂನ್ಯವಾದಿಗಳು, ಅಜಾತಿವಾದಿಗಳು ಯಾವುದು ಹುಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ವೇದಾಂತಿಗಳು ಬಂದು ಹೇಳ್ತಾರೆ ನಿನಗದನ್ನು ಹೇಳೋದಕ್ಕೆ ಯೋಗ್ಯತೆ ಇಲ್ಲ ಅಂತಾರೆ. ಮತ್ತು ನೀನೇನು ಹೇಳ್ತೀಯ ಅಂತ ವೇದಾಂತಿಗಳನ್ನ ಕೇಳಿದಾಗ ವೇದಾಂತಿಗಳು ಹೇಳೋದು ನಾವು ಸತ್ಕಾರ್ಯವಾದ, ಇರೋದೇ ಹುಟ್ಟುತ್ತೆ ಅಂತ ನಾವು ಹೇಳಿದ ತಕ್ಷಣ ಈ ಕಪಿಲ ಸಾಂಖ್ಯರು ನೋಡಿದ್ರೆ ನಮ್ಮದೇ ಕರೆಕ್ಟ್, ನಾವು ಹೇಳಿದ್ದೆ ನೀವು ಹೇಳ್ತಾ ಇದ್ದೀರಂದರೆ ಅಯ್ಯೋ ದಡ್ಡ, ನೀನು ಹೇಳಿದ್ದನ್ನೆಲ್ಲ ನಾವು ಹೇಳ್ತಾ ಇರೋದು ಮಾಯಾ ಸತ್ಕಾರ್ಯವಾದ. ನಿಜವಾಗ್ಲೂ ಏನೇನೋ ಆಗಿಲ್ಲ, ಕನಸಿನಲ್ಲೆಲ್ಲ ಆದಂಗಿರುತ್ತೆ. ಎಚ್ಚರಕ್ಕೆ ಬಂದರೆ ಏನಾದರೂ ಆಗಿದೆಯಾ? ಕಾರ್ಯ, ಕಾರಣ, ದೇಶ, ಎಲ್ಲ ಇದ್ದಂಗೆ ತೋರುತ್ತೆ. ಎಲ್ಲಿದೆ ಅಲ್ಲಿ? ಆಗಿದೆಯಾ? ಆಗಿಲ್ಲ ಅಂತ ಹೀಗೆ ಹೇಳ್ತೀನಿ. ಅದಕ್ಕೋಸ್ಕರ ನಮ್ಮ ವೇದಾಂತಿಗಳು ಹೇಳೋದು ಮಾಯಾ ಸತ್ಕಾರ್ಯವಾದ. ಇಲ್ಲಿ ಕಾರಣ ಯಾರು ಅಂತಂದರೆ ವ್ಯವಹಾರದ ದೃಷ್ಟಿಯಿಂದ ಹೇಳಬೇಕಾದ್ರೆ ಆತ್ಮನೇ ಕಾರಣನು ಅಂತ ಹೇಳಿದ್ರು. ಅವನಿಗೆ ಉಪಾದಾನ ಕಾರಣ ಯಾವುದು? ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕಲ್ಲ, ಅದಕ್ಕೆ ಆತ್ಮನೇ ಉಪಾದಾನ ಕಾರಣ. ಮತ್ತು ಅಲ್ಲೊಬ್ಬ ಕುಂಬಾರ ಬೇಕಲ್ವ, ಆತ್ಮನೇ ನಿಮಿತ್ತ ಕಾರಣ. ಸಲಕರಣೆಗಳು ಬೇಕಲ್ಲ, ಆತ್ಮನೇ ಸಲಕರಣೆಗಳನ್ನೂ ಕೂಡ ಅವನೇ, ಎಲ್ಲವೂ ಅವನೇ. ಅವನು ಸುಮ್ಮನೆ ಹೀಗೆ ಅಂದರೆ ಸಾಕು ಸೃಷ್ಟಿ ಆಗುತ್ತೆ. ಈ ಗಾಢನಿದ್ರೆಯಲ್ಲಿ ಯಾವ ಪ್ರಪಂಚ ಎಲ್ಲ ಏನಿಲ್ಲ. ಕಣ್ಣು ಬಿಟ್ಟಿದ ತಕ್ಷಣ ಹೇಗೆ ತೋರುತ್ತೆ ಪ್ರಪಂಚ? ಪ್ರೊಜೆಕ್ಟ್ನಲ್ಲಿ ಪಿಕ್ಚರ್ ಸ್ಕ್ರೀನ್ ಮೇಲೆ ಬಿಟ್ಟಿದ ತಕ್ಷಣ ಎಲ್ಲ ಒಂದೇ ಸಲ ಬುದಕ್ಕಂತ ತೋರ್ಕೊಳುತ್ತಲ್ಲ, ಅವಸ್ಥೆ
ಎಚ್ಚರದ ಒಳಗಡೆ ಎಲ್ಲ ಮೂರಲ್ಲಿ ಅರ್ಧ ಡಜನ್ ತೋರುತ್ತಲ್ಲ, ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಜವಾಗ್ಲೂ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಕನಸಿನಲ್ಲೂ ಹಾಗೆ ಕನಸು ಕಂಡಿದ್ದ ತಕ್ಷಣ ಅಲ್ಲೂ ಅಷ್ಟೇ ಒಂದೇ ಸಾರಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟರ್ನಿಂದ ಬಿಟ್ಟಂಗೆ ಕಾಣ್ತಾ ಇರುತ್ತೆ. ಇಷ್ಟೆಲ್ಲ ಆಗಿತ್ತು. ಇನ್ನು ಭೌತಿಕ ವಿಜ್ಞಾನಗಳಿಗೂ ಕೂಡ ಅವ್ರದ್ದು ಕೂಡ ಥಿಯರಿ ಆಫ್ ರಿಲೇಟಿವಿಟಿ ಸೊ ಇಲ್ಲಿ ಭೌತಿಕ ವಿಜ್ಞಾನಿಗಳದ್ದು ಸ್ವಲ್ಪ ಹೇಳ್ತಾರೆ, ಅದನ್ನು ನೋಡೋಣ. ಈಗ ಭೌತಿಕ ವಿಜ್ಞಾನಿಗಳು ಹೇಗೆ ಹೇಳ್ತಾರೆ, ಅವ್ರದ್ದು ಸ್ವಲ್ಪ ವೈಶೇಷಿಕರಿಗೆ ಹೊಂದುತ್ತೆ. ವೈಶೇಷಿಕರು ಏನು ಹೇಳ್ತಾರೆ, ಇಲ್ಲದ್ದು ಹುಟ್ಟುತ್ತೆ ಅಂತ. ಈಗ ನೋಡ್ರಿ, ಸೈನ್ಸ್ ಹೇಳೋದು ಕೂಡ ನೀರು ಇಲ್ಲ, ಆಕ್ಸಿಜನ್ ಹೈಡ್ರೋಜನ್ ಸೇರಿಸಿದಾಗ ನೀರು ಆಗುತ್ತೆ ಅಂತ. ಸೊ ಹಾಗೆ ಮೊದಲು ಪ್ರಪಂಚ ಇರೋದಿಲ್ಲ, ಆಮೇಲೆ ಹುಟ್ಟುತ್ತೆ. ಹೇಗೆ ಹುಟ್ಟುತ್ತೆ? ಸುಮ್ಮನೆ ಹಾಗೆ ಹುಟ್ಟೋದಿಲ್ಲ. ಅದು ಅವರೇನು ಹೇಳ್ತಾರೆ, ಈ ವೈಶೇಷಿಕರು ಹೇಳೋದೇನು ಅಂತಂದರೆ, ಅಲ್ಲಿ ಅವರು ಇಲ್ಲದ್ದೇ ಹುಟ್ಟುತ್ತೆ ಅಂತ ಅಂದರೂ ಕೂಡ ಅವರು ಏನೋ ಒಂದು ಕಾರಣ ಇಟ್ಕೊಂಡೇ ಹೇಳ್ತಾರೆ. ಮೊದಲು ಇಟ್ಕೊತಾನೆ ಒಂದು ದಿಣುಕಿರುತ್ತೆ, ಇನ್ನೊಂದು ದಿಣುಕು ಜೊತೆನಲ್ಲಿ ಸೇರುತ್ತೆ, 2 ದಿಣುಕುಗಳಾಯಿತು, 3 ಆದರೆ 3 2ರಲ್ಲಿ ಇನ್ನೊಂದು ಸೇರಿಕೊಂಡ್ರೆ 3 ಆಯಿತು, ಅದು ತ್ರಿಣುಕು ಆಯಿತು, ಚತುಷ್ಟು ಆಯಿತು, ಹೀಗೆಲ್ಲ ಹೇಳ್ತಾರೆ. ಇವುಗಳು ಪ್ರಪಂಚವಾಗುತ್ತೆ. ಅಂದರೆ ಮೊದಲು ಪ್ರಪಂಚ ಇರಲ್ಲ, ಆಮೇಲೆ ತೋರ್ಕೊಳ್ಳುತ್ತೆ ಅಂತ ಇವರು ಹೇಳೋದು. ಸೈಂಟಿಸ್ಟ್ಗಳು ಏನು ಹೇಳ್ತಾರೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅದರಿಂದ ಪ್ರಪಂಚ ಆಗುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇದು ಕ್ವಾಂಟಮ್ ಥಿಯರಿ ಅಂತೆಲ್ಲ ಹೇಳ್ತಾರೆ. ಈಗ ಕನಸಿಲ್ಲ, ಎಚ್ಚರವಾಗಿದ್ದೇನೆಂದು ಕನಸಿನಲ್ಲಿ ಭಾವಿಸಿಕೊಳ್ಳುವಂತೆ ವಿಜ್ಞಾನ ಶಾಸ್ತ್ರಜ್ಞರು ಹೊಸ ಇವುಗಳನ್ನೆಲ್ಲ ಹೇಳ್ತಾ ಇರ್ತಾರೆ, ಮತ್ತು ಇನ್ನೊಬ್ಬರು ಬಂದಿದ್ದೆ ಹೊಡೆದಾಕ್ತಾ ಇರ್ತಾರೆ. ಆದ್ದರಿಂದ ಅವ್ರದ್ದು ಏನೂ ಸರಿಯಾಗಿ ಹೇಳುತ್ತಿರೋದಿಲ್ಲ. ಆದರೂ ಕೂಡ ಅವರು ಅನಾತ್ಮದಲ್ಲೇ ತಗೊಂಡು, ಹೇಗೆ ವೈಶೇಷಿಕರು ಕಪಿಲ ಸಾಂಖ್ಯರು ಅನಾತ್ಮವನ್ನು ತಗೊಂಡು ಸೃಷ್ಟಿಯಾಯಿತು ಅಂತ ಹೇಳ್ತಾರೋ, ಸೈಂಟಿಸ್ಟ್ಗಳು ಹಾಗೆ. ಆದ್ದರಿಂದ ಇವತ್ತು ಯಾವುದೂ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಸೊ ವೇದಾಂತಿಗಳು ಹೇಳೋದು ನಮಗೆಲ್ಲ ಗೊತ್ತಾಯ್ತು. ಇವಾಗ ವೇದಾಂತಿಗಳು ಹೆಂಗೆ ಹೇಳ್ತಾರೆ, ಅವರು ಸೂತ್ರ ಭಾಷೆಯಲ್ಲಿ ಕಾರಣ, ಶಕ್ತಿ, ಕಾರ್ಯ ಎಲ್ಲವೂ ಒಂದೇ ವಸ್ತು. ಕಾರಣ ಆತ್ಮ, ಶಕ್ತಿ ಆತ್ಮ, ಕಾರ್ಯ ಆತ್ಮ, ಉಪಾದಾನ ಕಾರಣ ಅವನೇ, ನಿಮಿತ್ತ ಕಾರಣ ಅವನೇ, ಸರಕಾರಿ ಕಾರಣ ಅವನೇ. ಆದ್ದರಿಂದ ಎಲ್ಲವೂ ಅವನೇ ಆಗಿರ್ತಾನೆ. ಕಾರಣಕ್ಕಿಂತ ವ್ಯತಿರಿಕ್ತವಾಗಿ ಶಕ್ತಿಯಾಗಲಿ ಕಾರ್ಯವಾಗಲಿ ಇರುವುದಿಲ್ಲ. ಹಾಗೆ ಹಗ್ಗಕ್ಕಿಂತ ವ್ಯತಿರಿಕ್ತವಾಗಿ ಹಾವು ಯಾವುದೂ ಇರೋದಿಲ್ಲ, ಚಿನ್ನಕ್ಕಿಂತ ವ್ಯತಿರಿಕ್ತವಾಗಿ ಒಡವೆಗಳಿರೋಲ್ಲ. ಹಾಗೆ ಆದ್ದರಿಂದ ಕಾರಣದ ಕಾರಣತ್ವವು ಪರಮಾರ್ಥವಲ್ಲ. ಕಾರಣ ಅಂತ ಏನು ಹೇಳ್ತೀವೋ ಅದು ಪರಮಾರ್ಥವಲ್ಲ. ಈಗ ಮಡಿಕೆ, ಕೂಡಿಕೆ, ಶಾವ ಪರಮಾರ್ಥ ಅಲ್ಲ, ಮಣ್ಣೇ ಪರಮಾರ್ಥ. ಒಡವೆಗಳು ಪರಮಾರ್ಥವಲ್ಲ, ಚಿನ್ನವೇ ಪರಮಾರ್ಥ. ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಅರ್ಧ ಡಜನ್ ಪಾರಮಾರ್ಥಿಕ ಅಲ್ಲ. ಅದು ಮತ್ತೇನು, ಆತ್ಮನೇ ಪಾರಮಾರ್ಥಿಕ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೆಲ್ಲ ಬರಿಯ ಮಾತಿನ ಆಡಂಬರ. ಈಗ ಇಲ್ಲಿ ಅಲ್ಲ ಸ್ವಾಮಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆತ್ಮ ಅಲ್ಲ ಅಂತೀರಾ, ಮತ್ತು ಹೇಗೆ ಇದು ಮಾಡ್ಕೋಬೇಕು? ಎಲ್ಲವೂ ಕೂಡ ಪರಮಾತ್ಮನೇ ಅಂತಲ್ವ ಹೇಳೋದು ನೀವು? ಭಗವದ್ಗೀತೆ 8, 9, 10, 11 ವಿಭೂತಿ ಉಪಾಸನೆಯಲ್ಲಿ ಎಲ್ಲವನ್ನೂ ಪರಮಾತ್ಮ ಅಂತ ಭಾವನೆ ಮಾಡ್ಕೋಬೇಕು ಅಂತ ಹೇಳ್ತಿರಲ್ಲ. ಬ್ರಹ್ಮಜ್ಞಾನಿಗೆ ಇದೆಲ್ಲವೂ ಪರಮಾತ್ಮ ಸ್ವರೂಪದಲ್ಲಿ ಕಾಣ್ತಾ ಇರುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ನಾವು ಉಪಾಧಿಗಳನ್ನು ಬಿಟ್ಟು ನೋಡೋದು ಬರಬೇಕು ನಮಗೆ. ಹಾಗೆ ಉಪಾಧಿಗಳು ಅಂದ್ರೇನು? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಉಪಾಧಿಗಳು. ಒಡವೆಗಳು ಅಂತಂದರೆ ಯಾವುದು ಬಿಡಬೇಕಲ್ಲಿ?
ನಾಮರೂಪ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ ಅಂತ ಹೇಳೋ ಹಾಗೆ ಈ ಇವೆಲ್ಲವೂ ಕೂಡ ವಾಚಾರಂಭಣಂ ಬರೀ ಬಾಯಿ ಮಾತು, ವಿಕಾರೋ ಬದಲಾವಣೆ ಆಗ್ತಾ ಇರುತ್ತೆ, ನಾಮಧೇಯಂ ಎಲ್ಲ ಬೇರೆ ಬೇರೆ ಹೆಸರುಗಳು, ಮೃತ್ತಿಕೆ ಮಣ್ಣೇ ಸತ್ಯ ಅಂತ ಹೇಗೆ ಹೇಳ್ತಾರೋ ಹಾಗೆ ನಾವು ಈ ವ್ಯವಹಾರವನ್ನು ಬಿಟ್ಟು ಪಾರಮಾರ್ಥವನ್ನು ಗುರುತಿಸಬೇಕು. ಹಾಗೆ ಈಗ ನಾನು ಇದ್ದೀನಿ ಅಂದಾಗ ಇಲ್ಲಿ ಇದ್ದೀನಿ ಅಂದರೆ ಯಾವುದು ವಸ್ತು ಅದು ಪರಮಾತ್ಮ ಪಾರಮಾರ್ಥಿಕ. ಈ ಶರೀರ ಅಲ್ಲ, 19 ಮುಖಗಳಲ್ಲ. ಇದಕ್ಕೆ ಆಧಾರವಾಗಿರೋ ಇದಕ್ಕೆ ಆಧಾರವಾಗಿರೋ ಆಸ್ಪದವಾಗಿರೋದೇ ಆತ್ಮನು. ಅದು ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗಿದೆಯಲ್ಲ, ಹಾಗೆ ತರಬೇಕು ಅಂತ ಸ್ವಾಮಿಗಳು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಆದ್ದರಿಂದ ಕಾರ್ಯ ಅಂತ ಏನು ಹೇಳ್ತೀರೋ ಅದು ಬರೀ ಮಾತಿನಿಂದ ಆದದ್ದು. ನಾನು ಅದು ಸ್ಪಷ್ಟವಾಗಿ ತೋರಿಸಿತ್ತು. ಅದಕ್ಕೋಸ್ಕರ ಆತ್ಮನ್ನ ಬರೀ ಕಾರಣನಲ್ಲ, ಪರಮ ಕಾರುಣನೇ ಆತ್ಮನು ಅಂತಲೂ ಹೇಳ್ಬೋದು. ಎಲ್ಲದಕ್ಕೂ ಕಾರಣವಾಗಿರೋದ್ರಿಂದ ಅವನ ಪರಮ ಕಾರುಣ ಅಂತ ಕರಿಬೋದು. ಹೇಗೆ ಇವನು ಜೀವಾತ್ಮ ಅಂತ ಕರೆದ್ರೆ ಅವನ್ನ ಪರಮಾತ್ಮ ಅಂತ ಕರಿತೀವಿ. ಇವನಿಗೆ ಇವನಿಗೆ ಏನಂತಾರೆ, ಹಾಗೆ ಈ ಥರ ನಮ್ಮೆಲ್ಲೆಲ್ಲ ಕರಿತಾ ಬರ್ತೀವಿ. ಮನುಷ್ಯ ಅಂತ ಕರೆದ್ರೆ ಅವನ್ನ ಇನ್ನೂ ಒಂದು ದೊಡ್ಡ ಹೆಸರಿನಿಂದ ಕರೀತಾರೆ. ಹಾಗೆ ಅವನಲ್ಲಿಯೇ ಎಲ್ಲವೂ ಕಲ್ಪಿತವಾಗಿರುತ್ತೆ. ಅವನನ್ನು ಅರಿತುಕೊಂಡ್ರೆ ಎಲ್ಲವನ್ನು ಅರ್ಥಕೊಂಡಂತಾಗುತ್ತೆ ಅಂತ ಹೇಳಿರೋದು. ಅದಕ್ಕೋಸ್ಕರ ಕಾರ್ಯಕಾರಣ ಭಾವವೆಂಬುದು ಬರಿಯ ಮಾಯೆ. ಇಲ್ಲಿ ಈ ಪ್ರಪಂಚವನ್ನು ಮಾಯೆ ಅಂತ ಕರೀತಾರೆ. ಯಾಕೆ ಮಾಯೆ ಅಂತಂದರೆ ಏನು ಅನ್ನೋದು ಕೂಡ ವರ್ಣಿಸ್ತಾರೆ. ಇಲ್ಲಿ ಹೊಂದದೇ ಇರುವುದು ನಿಜವಾಗ್ಲೂ ಇಲ್ಲದೇ ಇರೋದು ಮಾಯೆ. ಈಗ ಕನಸು ಎದ್ದ ಮೇಲೆ ಸುಳ್ಳು ಅಂತ ಹೇಳ್ತೀವಲ್ಲ, ಅದನ್ನೇನಂತೀವಿ? ಮಾಯೆ. ಗಂಧರ್ವ ನಗರ, ಆನೆ, ಆಕಾಶದಲ್ಲಿ ಆನೆ ಸೃಷ್ಟಿ ಮಾಡ್ದಂಗೆ ಹೀಗೆಲ್ಲ ಹೇಳ್ತಾರಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಸೊ ಇದು ಕಾರಣ, ಇದು ಕಾರ್ಯ ಅಂತ ನಾವು ಭಾವಿಸುವುದು ವಸ್ತುಗಳನ್ನು. ಸೊ ಅದಕ್ಕೆ ಭೌತಿಕ ವಿಜ್ಞಾನಿಗಳು ಪರೀಕ್ಷಿಸಿ ಹೊಸ ಶೋಧನೆಗಳನ್ನು ಮಾಡ್ತಿರೋದು ಎಲ್ಲವೂ ಈ ಮಾಯೆಯೊಳಗೆ ಅಡಕಾಗಿರೋದು ಅನಾತ್ಮವೇ. ಅದಕ್ಕೋಸ್ಕರನೇ ಅವರು ದೇವರು ಯಾವತ್ತೂ ಸಿಗೋದಿಲ್ಲ. ಅವರು ಹೊರಗಡೆ ಹೋಗಿದ್ದೇ ವಿಚಾರ ಮಾಡ್ತಾರೆ ಅನ್ನೋದು ಹೇಳೋದು. ಹಾಗಾದರೆ ವ್ಯವಹಾರಕ್ಕೆ ಸ್ವಾಮಿ ಗತಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನಿಜವಾಗ್ಲೂ ವ್ಯವಹಾರ ಅನ್ನೋದು ಇದ್ದರೆ ತಾನೆ. ಎಂತೆಂಥ ದೊಡ್ಡ ರಾಧಾಕೃಷ್ಣನ್, ಸರ್ವನ್ಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ, ಅಲ್ಲ ಸ್ವಾಮಿ, ನೀವು ಅವಸ್ಥೆ ಎಲ್ಲ ಹೇಳಾದ್ಮೇಲೂ ಕೂಡ ಅವರಿಗೆ ನಾವು ಪಂಚವಾರ್ಷಿಕ ಯೋಚನೆ ಹಾಕ್ಕೊಂತೀವಿ, ಅವೆಲ್ಲ ಬರೀ ಸುಳ್ಳ, ಈ ಸುಳ್ಳಾದರೆ ನಾವ್ಯಾಕೆ ಹಾಕ್ಕೊಳಕ್ಕೆ ಹೋಗಬೇಕು ಅಂತ ಹಿಂಗೆಲ್ಲ ಕೇಳ್ತಾರೆ. ಅಂದರೆ ಸರಿಯಾಗಿ ತತ್ವ ಗೊತ್ತಾಗಿಲ್ಲ ಅಂತ. ನಿಯಮಬದ್ಧವಾಗಿ ತೋರುತ್ತಿರುವುದನ್ನು ಸತ್ಯವೆಂದು ನಂಬುವುದೇ ವ್ಯವಹಾರ. ವ್ಯವಹಾರದಲ್ಲಿ ಏನು? ಇವು ನೋಡಿದ್ರೆ ಇದು ಕಾಲ, ದೇಶ, ಕಾರ್ಯಕಾರಣ, ಭಾವ, ಅವಸ್ಥೆಗಳು, ಅವಸ್ಥೆ ಒಳಗಡೆ ಅರ್ಧ ಡಜನ್ನು, ಕರ್ತೃತ್ವ, ಭೋಕ್ತೃತ್ವ, ಇವೆಲ್ಲ ನಿಯಮವಾಗಿದೆ, ನಿಯಮಬದ್ಧವಾಗಿದೆ. ಇದನ್ನು ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಆದರೆ ಇದಕ್ಕೆ ಅಸ್ತಿತ್ವ ಅಂದರೆ ಇದಕ್ಕಿಂತ ಮೇಲ್ಗಡೆ ಇರೋ ಪರಮಾತ್ಮನನ್ನು ತೋರಿಸಿದಾಗ ಇದಕ್ಕೆ ಬೆಲೆ ಇರೋಲ್ಲ. ಅದು ತೋರಿಸ್ದೆ ಸುಮ್ಮನೆ ಇದನ್ನು ಹೇಳಕ್ಕೆ ಹೋದರೆ ಯಾರಿಗೂ ಅರ್ಥ ಆಗೋದಿಲ್ಲ, ಇದನ್ನು ಒಪ್ಕೊಳ್ಳೋದು ಇಲ್ಲ. ಆದ್ದರಿಂದ ವ್ಯವಹಾರದಲ್ಲಿಯೂ ಕಾರಣವೇ ಕಾರ್ಯವಾಗಿ ತೋರುತ್ತಿರುವಂತೆ ಪರಮ ಕಾರಣವಾದ ಆತ್ಮನೇ ಎಲ್ಲವಾಗಿ ತೋರುತ್ತಿರುತ್ತಾನೆ. ಇದನ್ನು ವಿವರ್ತವಾದ ಅಂತ ಈಚಿನ ವೇದಾಂತಿಗಳು ಕರೀತಾರಂತೆ, ಅವರೇನಾದರೂ ಕರೀಲಿ. ಆದ್ದರಿಂದ ಪರಮಾರ್ಥವಾದ ಆತ್ಮನೇ ಕಾರ್ಯಕಾರಣ ಎಲ್ಲವೂ ಆಗಿ ತೋರ್ತಾ ಇರ್ತಾನೆ. ಹೇಗೆ ಚಿನ್ನದಿಂದ ಒಡವೆ ಮಾಡಿದ್ರೆ ಎಲ್ಲವೂ ಅದೇ ಆಗಿ ತೋರ್ತಾ ಇರುತ್ತೆ. ನೀವು ಆ ಒಂದು ಹುಕ್ ಅಂತ ಕರೀರಿ, ಅದರ ಡಾಲರ್ ಅಂತ ಕರೀರಿ, ಪೆಂಡೆಂಟ್ ಅಂತ ಕರೀರಿ, ನೀವೇನು ಕರೆದ್ರೂ ಅದೆಲ್ಲ ಬರೀ ಚಿನ್ನವೇ. ಹಾಗೆ ನೀವು ಅವಸ್ಥೆ ಅಂತ ಕರೀರಿ, ಅವಸ್ಥೆ ಒಳಗಡೆ ಅರ್ಧ ಡಜನ್ನು, ಕಾರ್ಯಕಾರಣ, ನೀವು ಏನು ಕರೆದ್ರೂ ಕೂಡ ಅವೆಲ್ಲ ಪರಮಾತ್ಮನೇ ಹಾಕಿ ತೋರ್ತಾ ಇದ್ದಾನೆ. ಆದ್ದರಿಂದ ಈ ಪರಮಾತ್ಮನು ಎಲ್ಲವನ್ನು ವ್ಯಾಪಿಸಿರ್ತಾನೆ. ನಮ್ಮ ಒಳಗೆ, ಹೊರಗೆ, ಮೇಲೆ, ಕೆಳಗೆ, ಮುಂದೆ, ಹಿಂದೆ, ಸುತ್ತಲೂ. ಮತ್ತು ಈ ನಮ್ಮ ಶರೀರವೂ ಕೂಡ
ಅವನೇ ಆಗಿರ್ತಾನೆ ಅಂತ. ಆ ಮೀನಿನ ಎಕ್ಸಾಂಪಲ್ ಕೊಡ್ತೀವಲ್ಲ, ಅದನ್ನು ಇಲ್ಲಿ ಜ್ಞಾಪಕ ಮಾಡ್ಕೋಬೇಕು. ಮೀನಿಗಿಂತ ಐಸಿನ ಮೀನು ಎಲ್ಲವೂ ಹೊಂದುತ್ತೆ. ಈಗ 14ನೇ ಚಾಪ್ಟ್ರು ಕಾರ್ಯಕಾರಣ ಭಾವ ಇನ್ನೂ ಇದೆ. ಸ್ವಾಮಿಗಳು ಮತ್ತೆ ಅದರ ಒಂದು ಸಾರಾಂಶವನ್ನು ಕೊಡ್ತಾರೆ. ತಿರ್ಗಾ ನಾವು ಒಂದು ಸಾರಿ ಡೀಟೇಲಾಗಿ ಕೇಳ್ದಂಗೆ ಆಗುತ್ತೆ. ಅಧ್ಯಾರೋಪ ಅಪಭೇದವೆಂಬ ಪ್ರಕ್ರಿಯೆಯೇ ವೇದಾಂತದ ಮೂಲ ಪ್ರಕ್ರಿಯೆ. ಈಗ ಪ್ರಕ್ರಿಯೆಗಳು ಬೇಕಾದಷ್ಟಿದೆ. ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ ಅಂದರೆ ಹಾಗೆ ಎಲ್ಲ ವಿವೇಕದಿಂದ ಮಾಡ್ಕೋಬೇಕಾಗಿರೋದು. ಮತ್ತು ಸ್ಥೂಲ ಸೂಕ್ಷ್ಮ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಕಾರ್ಯಕರಣ ಪ್ರಕ್ರಿಯೆ, ಮತ್ತು ಹೀಗೆಲ್ಲ ಬೇಕಾದಷ್ಟು ಪ್ರಕ್ರಿಯೆಗಳಿದೆ. ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ರ ಪ್ರಕ್ರಿಯೆ ಅಲ್ವಾ, ಎಲ್ಲ ಇದೆ. ಇವು ಎಲ್ಲದಕ್ಕೂ ಕೂಡ ಹಾಸು ಹೊಕ್ಕಾಗಿರೋದು ಅಧ್ಯಾರೋಪ ಅಪವಾದ ಇದು. ಆದರೆ ಇಲ್ಲಿವರೆಗೆ ನಮ್ಮ ಶ್ರೀಧರ್ ಅವರಿಗೆ ಅಧ್ಯಾರೋಪ ಅಪವಾದ ಅಂದರೆ ಪಾಪ ಅಷ್ಟು ಚೆನ್ನಾಗಿ ಇದು ತಿಳ್ಕೊಳಕ್ಕೆ ಬರೋದಿಲ್ಲ. ಯಾಕೆಂದರೆ ಆ ಟಾಪಿಕೇ ಮಾಡಿಲ್ಲ. ನಾವು ಮಾಡೋಣ, ಇದಾದಮೇಲೆ ಮಾಡೋಣ ಅಂದ್ಕೊಂಡಿರ್ತೀವಿ. ಬಟ್ ಇದನ್ನು ನಾವು ಸ್ಟಡಿ ಗ್ರೂಪ್ಗೆ ಇಟ್ಕೊತೀನಿ ನಾನು. ನೀವು ಸ್ವಲ್ಪ ಓದ್ಕೋಬೇಕು ಇದನ್ನು. ಅದು ಅಧ್ಯಾರೋಪ ಅಪವಾದ ಎಲ್ಲದರಲ್ಲೂ ಸೇರುತ್ತೆ. ಹೇಗೆ ಬಟ್ಟೆ ಅಂತಂದರೆ ಹತ್ತಿ ಮತ್ತು ಹತ್ತಿಯಿಂದ ಮಾಡಿರೋದು ದಾರ, ಆ ದಾರದಿಂದ ಬಟ್ಟೆ ಆಗಿರುತ್ತೆ ಹಾಗೆ. ಸೊ ಇಲ್ಲಿ ಈ ವೈಶೇಷಿಕರು ಹೇಳೋದು ಕೂಡ ಏನು ಹೇಳ್ತಾರೆ, ಅಲ್ಲಿ ಸಮವಾಯು ಜಾಯಿಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದ್ದೇನೆ, ಇಲ್ಲಿ ಇನ್ನೊಂದು ಸಾರಿ ಹೇಳ್ತಾ ಇದ್ದಾರೆ. ಅವೆಲ್ಲ ಅದೇ ಸೇಮ್. ಪರಿಣಾಮವಾದ, ಆರಂಭವಾದ. ಇವ್ರದ್ದು ಕಪಿಲ ಸಾಂಖ್ಯರದು ಪರಿಣಾಮವಾದ, ಇವ್ರದ್ದು ವೈಶೇಷಿಕರದು ಆರಂಭವಾದ. ಇಲ್ಲದೇ ಇರೋದು ಹುಟ್ಟುತ್ತೆ ಅಂತ ಹಾಗೆ. ಆದರೆ ಈ ಎಲ್ಲದರಲ್ಲೂ ಕೂಡ ಕಾಲ, ದೇಶ, ಕಾರ್ಯಕಾರಣ ಹೊಂದುತ್ತಾ ಇರುತ್ತೆ. ಅದಕ್ಕೇನಂತಾರೆ, ಕಾಲ ದೇಶ ಸಾಪೇಕ್ಷತ್ವವಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಈಗ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಬೀಜ ನಾನು ಭೂಮಿ ಮೇಲೆ ಹಾಕ್ತೀನಿ, ನೀರು ಗೊಬ್ಬರ ಹಾಕಿದ್ರೆ ಮರ ಆಗುತ್ತೆ. ಯಾವ ಕಾಲ? ಒಂದೇ ಕಾಲ ಪ್ರವಾಹ. ದೇಶ ಅದೇ ದೇಶ. ನಾನು ಎಲ್ಲಿ ಬೀಜ ಹಾಕ್ತೀನೋ ಅಲ್ಲೇ ಮರ ಆಗುತ್ತೆ. ಸೊ ಅಲ್ಲಿಗೆ ಹಾಕಿದ ತಕ್ಷಣ ಏನು ಕೊಡೋದಿಲ್ಲ. ನೀವು ತೆಂಗಿನ ಮರ ಹಾಕಿದ್ರೆ 10 ವರ್ಷ ಏನೋ ಆಗಬೇಕು, 8ರಿಂದ 10 ವರ್ಷ ಆಗಬೇಕು. ಹಾಗೆ ಅಲ್ಲಿಗೇನಾಯಿತು, ಅಷ್ಟು ಕಾಲ ಕಾಯ್ಕೋಬೇಕು. ಅದು ಒಂದೇ ಕಾಲ ಪ್ರವಾಹ, ಒಂದೇ ದೇಹ ಪ್ರವಾಹ. ಮತ್ತು ಕಾರ್ಯ ಕಾರಣ, ಬೀಜ ಕಾರಣ, ಮರ ಕಾರ್ಯ ಇಲ್ಲಿ ಹೊಂದುತ್ತೆ. ಯಾಕೆ? ಒಂದೇ ಕಾಲ ಪ್ರವಾಹ, ಒಂದೇ ದೇಹ ಪ್ರವಾಹ, ಕಾರ್ಯಕಾರಣ ಮತ್ತು ಇವೆಲ್ಲ ಹೊಂದುತ್ತೆ. ಈಗ ಆತ್ಮನಿಗೂ ಅನಾತ್ಮ ಅಂದರೆ ಆತ್ಮನಿಗೂ ಪ್ರಪಂಚಕ್ಕೂ ಹೇಗೆ ಹೇಳ್ತೀರಾ? ಕಾರ್ಯಕಾರಣ ಭಾವ. ಆತ್ಮ ಕಾಲ ದೇಶ ಕಾರ್ಯಕಾರಣಗಳನ್ನು ಮೀರಿರ್ತಾನೆ. ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲಿದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲಿದೆ? ಯಾರಾದರೂ? ಅವಸ್ಥೆ ಒಳಗಡೆ. ಅವಸ್ಥೆ ಕರೆಕ್ಟ್. ಅವಸ್ಥೆ ಒಳಗಡೆ ಇದೆ. ಪರಮಾತ್ಮನು ಅವಸ್ಥೆ ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಈಗ ಹೊರಗಡೆ ಇರೋ ಪರಮಾತ್ಮನಿಗೆ ಅವನ ಕಾರಣ ಅಂತ ಹೇಳಿ ಅವನಿಗೂ ಇವ್ರಿಗಿರೋ ಕಾಲ ದೇಶ ಹೆಂಗಪ್ಪ ಹೊಂದಿಸ್ತೀರ? ಹೊಂದ್ಸೋಕ್ಕಾಗಲ್ಲ. ಪರಮಾರ್ಥ ಚಿಂತಾಮಣಿಯಲ್ಲಿ ಇದೇ ಥರ ಒಂದು ಸಿಚುವೇಶನ್ ಬಂದಿತ್ತು. ಯಾವಾಗ ನಾವು ಕನಸನ್ನು ನಿದ್ದೆಯನ್ನು ಎದ್ದ ಮೇಲೆ ಪಟ 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 ಎಕ್ಸ್ಪ್ಲೈನ್ ಮಾಡ್ತೀವಿ. ನೆನೆಸ್ಕೊಂಡು ಹೇಳು, ಕನಸು ಹೆಂಗಾಯಿತು ಸರಿಯಾಗಿ ನೆನೆಸ್ಕೊಂಡು ಹೇಳು, ನಿದ್ದೆನ ನೆನೆಸ್ಕೊಂಡು ಹೇಳು. ಸ್ಮೃತಿ, ನೆನಪು ಅಂತ ಕರಿತೀವಿ. ಇದು ಕರಿಬಾರ್ದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಯಾಕೆ? ನೀವು ಅನುಭವ ಆಗಿದ್ದನ್ನು ನಾನು ನೆನೆಸ್ಕೊಂಡ್ರೆ ಅದನ್ನು ಸ್ಮೃತಿ, ನೆನಪು ಅಂತ ಕರೀತಾರೆ. ಅಲ್ಲಿಗೆ ಅನುಭವಕ್ಕೂ ಸ್ಮೃತಿಗೂ ಒಂದೇ ಕಾಲ ಪ್ರವಾಹ, ಒಂದೇ ದೇಶ ಪ್ರವಾಹ ಮತ್ತು ಕಾರಣ ಕಾರ್ಯ ಹೊಂದುತ್ತಲ್ಲಿ. 7 ಗಂಟೆಗೆ ಮಳೆ ಬಂತು,
8 ಗಂಟೆಗೆ ಜೋರಾಗಿ ಬಿರುಗಾಳಿ ಬಂತು, 9 ಗಂಟೆಗೆ ಮರಗಳೆಲ್ಲ ಉದುರೋಯ್ತು. ತಿರ್ಗಿ 1 ಗಂಟೆಗೆ ಯಾರೋ ಕೇಳಿದ್ದಕ್ಕೆ ನೀವು ನೆನೆಸ್ಕೊಂಡು ಹೇಳಿದ್ರಿ. ಅಲ್ಲಿ 7 ಗಂಟೆ 8 ಗಂಟೆ ಅನುಭವ, ಅದೇ ಕಾಲ ಕಂಟಿನ್ಯೂಷನ್ ಇದೆ. ನೀವು ಮನೆಗೆ ಬಂದರೂ 11 ಗಂಟೆಯಲ್ಲಿ ಕೇಳಿದ್ರು ಅದೇ ಕಾಲ, ಅದೇ ದೇಶ. ಮರಗಳದ್ದು ಅಲ್ಲಿ ಬಿದ್ದೋಗಿದ್ದಲ್ಲ ಕಾರಣ, ಇಲ್ಲಿ ನೀವು ನಿನ್ಸ್ಕೊಂಡು ಹೇಳೋದು ಆ ಕಾರಿಂದ ಅದನ್ನು ಹೇಳ್ತಾ ಇದ್ದೀರಾ. ಇಲ್ಲಿ ಹೊಂದುತ್ತೆ ಆತ್ಮ. ಯಾವ ಕಾರ್ಯ ಕಾರಣ ಭಾವ ಬೇಸ್ಮೆಂಟ್ ಇದೆ ಹೇಳ್ರಿ ನೀವು, ಅದಕ್ಕೆ ಸೃಷ್ಟಿ ಆಗಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಕಾರಣವು ಯಾವ ಕಾಲ ಪ್ರವಾಹದಲ್ಲಿರುತ್ತದೆಯೋ ಕಾರ್ಯವು ಅದೇ ಕಾಲ ಪ್ರವಾಹದಲ್ಲಿರಬೇಕು. ಕಾರ್ಯಕಾರಣ ಭಾವ ಹೊಂದಬೇಕಾದ್ರೆ ಬೀಜ ಯಾವ ಕಾಲದಲ್ಲಿದೆಯೋ ಮರ ಕೂಡ ಅದೇ ಕಾಲ, ದೇಶ ಆಗಲಿ ಎಲ್ಲವೂ ಅದರಲ್ಲೇ ಇರಬೇಕು ಅಲ್ವಾ? ಹೇಗೆ? ಇನ್ನೂ ಒಂದು ಎಚ್ಚರದಲ್ಲೇ ಇರಬೇಕು. ಈಗ ನೀವು ಬೀಜ ಎಚ್ಚರದಲ್ಲಿ ಹಾಕ್ಬಿಟ್ಟು ಕನಸಿನಲ್ಲಿ ಮರ ಆಗಬೇಕು ಅಂದರೆ ಆಗುತ್ತೇನೋ? ಕನಸಿನಲ್ಲಿ ಬೀಜ ಹಾಕ್ಬಿಟ್ಟು ಎಚ್ಚರದಲ್ಲಿ ಮರ ಆಗಬೇಕು, ಅದರ ಹಣ್ಣು ತಗೋಬೇಕು ಅಂದರೆ ಬರುತ್ತೇನೋ? ಯಾಕೆ ಹೇಳ್ರಿ? ಇಲ್ಲಿ ಇಲ್ಲೂ ಇದೆ ಕಾಲ ದೇಶ ಕಾರ್ಯಕಾರಣ ಭಾವ, ಅಲ್ಲೂ ಇದೆ. ಆದರೆ ಅಲ್ಲಿದು ಇಲ್ಲಿಗೊಂದಲ್ಲ, ಇಲ್ಲಿದು ಅಲ್ಲಿಗೊಂದಲ್ಲ. ಅದು ಇಲ್ಲಿಗೆ ಎತ್ಕೊಂಡ್ಬರಕ್ಕೆ ಬರೋಲ್ಲ, ಇದು ಅಲ್ಲಿಗೆ ಎತ್ಕೊಂಡು ಹೋಗೋಕ್ಕೆ ಬರೋಲ್ಲ. ಹೇಗಿದೆ? ನಿದ್ದೆಯಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಈ ಕಾರ್ಯಕಾರಣ ಭಾವ ಹೊಂದೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಯಮದಿಂದ ಕಾರ್ಯಕ್ಕೆ ಮೊದಲೇ ಯಾವುದು ಇದ್ದುಕೊಂಡಿರುವುದೋ ಅದು ಕಾರಣ ಎಂದು ತಾರ್ಕಿಕರು ಹೇಳ್ತಾರೆ. ಇನ್ನು ಅವರೇ ಸ್ವಾಮಿಗಳೇ ಹೇಳ್ತಾ ಇದ್ದಾರೆ, ಸ್ವಪ್ನದಲ್ಲಿ ಯಾವ ಕಾಲ ಕಾರ್ಯ ಎಚ್ಚರ ಯಾವುದು ಇಲ್ವಲ್ಲ ಅಂತ ಹೇಳಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲಿ. ಆದ್ದರಿಂದ ಸ್ವಾಮಿಗಳು ಕೊಟ್ಟಿರೋದು ಎಚ್ಚರದಲ್ಲಿರುವ ಮಣ್ಣಿನಿಂದ ಕನಸಿನಲ್ಲಿ ಮಡಕೆ ಮಾಡೋಕ್ಕಾಗುತ್ತೇನೋ, ಅಥವಾ ಕನಸಿನಲ್ಲಿರೋ ಮಣ್ಣಿಂದ ಎಚ್ಚರದಲ್ಲಿ ಮಡಕೆ ಮಾಡೋಕ್ಕಾಗುತ್ತೇನೋ? ಆಗೋದಿಲ್ಲ. ನೋಡ್ರಿ, ಕಾರ್ಯಕಾರಣ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಆಗಿದ್ದು ಯಾರು ಕಂಡಿಲ್ಲ, ಅದು ಸಾಧ್ಯವೂ ಅಲ್ಲ. ಏಕೆಂದರೆ ಎಚ್ಚರದ ಮತ್ತು ಕನಸಿನ ಕಾಲ ಪ್ರವಾಹಗಳು ಬೇರೆಯಾಗಿರುತ್ತೆ. ಹಾಗೆ ಇವಾಗ ಕಾಲ ಹೇಳಿದ್ದಾಯಿತು, ಕಾಲ ಸಾಪೇಕ್ಷತ್ವ ಇರುತ್ತೆ ಅಂತ. ಎಲ್ಲ ರಿಲೇಟಿವ್ ಟರ್ಮ್, ಮನಸ್ಸಿನ ಕಲ್ಪನೆ. ಈ ಕಾಲ ದೇಶ ಕಾರ್ಯಕಾರಣ ಭಾವ ಅವಸ್ಥೆಗಳು ಪ್ರಪಂಚ ಅರ್ಧ ಡಜನ್ ಎಲ್ಲ ಮನಸ್ಸಿನ ಕಲ್ಪನೆ, ನಿಜವಾಗ್ಲೂ ಇಲ್ಲ. ಕನಸಿನಲ್ಲಿ ನೋಡ್ರಿ ಎಲ್ಲ ಇದ್ದಂಗೆ ತೋರುತ್ತೆ. ಒಂದು ಸರಿ ಎಚ್ಚರಕ್ಕೆ ಬನ್ನಿ, ನೀವು ನಿಜ ಅಂತ ಪ್ರೂವ್ ಮಾಡಿರಿ ನೋಡೋಣ. ಇದರಂತೆ ದೇಶದ ಸಾಮಾನ್ಯ ಅಧಿಕಾರಣವು ಕಾರ್ಯಕಾರಣಗಳಿರಬೇಕು. ಹೇಗೆ ಕಾಲ ಇರಲ್ವೋ ದೇಶನೂ ಇರೋಲ್ಲ. ಆದ್ದರಿಂದ ಕಾಲ ಇಲ್ಲ, ದೇಶ ಇಲ್ಲ. ಇನ್ನು ಕಾರಣವನ್ನು ಹೇಗೆ ತರ್ತೀರಾ? ಅದಕ್ಕೆ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ. ನೀವು ಕನಸಿನ ಕೊಳದ ಸ್ನಾನ ಮಾಡ್ತೀರ ಅಂತ ಇಟ್ಕೊಳ್ಳಿ, ಎಚ್ಚರದ ಮರಳು ಕಾಡಿನಲ್ಲಿ ಮಣ್ಣು ಮೆತ್ಕೊಳ್ಳುತ್ತೇನೋ? ಆಗೋದಿಲ್ಲ. ಹಾಗೆ ಇಲ್ಲ, ಕನಸಿನಲ್ಲಿ ಲಾಟ್ರಿ ಟಿಕೆಟ್ ಹೊಡಿತು, ಎಚ್ಚರದಲ್ಲಿ ಬಂದು ಅದನ್ನು ಖರ್ಚು ಮಾಡೋಕ್ಕಾಗುತ್ತೇನೋ? ಆಗೋದಿಲ್ಲ. ಹೋಗಿ ಇಲ್ಲಿ ಲಾಟ್ರಿ ಟಿಕೆಟ್ ಹೊಡಿತು, ಅದಕ್ಕೆ ತೊಗೊಂಡೋಗಿ ಬಚ್ಚಿಟ್ಕೊಳ್ರಿ, ಖರ್ಚು ಮಾಡಿರಿ ನೋಡೋಣ. ಆಗೋದಿಲ್ಲ. ಅಂತೂ ಕಾರ್ಯಕಾರಣಗಳಿಗೆ ಸಮಾನ ಕಾಲ ದೇಶ ಕಾರ್ಯಕಾರಣ ಇರಬೇಕು ಅಂತ ಆಗುತ್ತೆ. ಸೊ ಇಲ್ಲಿ ನಾವು ಸ್ವಾಮಿಗಳು ಹೇಳ್ತಾರೆ, ಒಂದು ಗಡಿಗೆ ಆಗಬೇಕಾದ್ರೆ ಅದಕ್ಕೊಬ್ಬ ಕುಂಬಾರ ಇರಬೇಕು. ಬೊಂಬೆ ಥರ ಇರೋ ಕುಂಬಾರ ಆಗೋದಿಲ್ಲ. ಅದಕ್ಕೆ ಮಣ್ಣಿರಬೇಕು, ಉಪಾದಾನ ಕಾರಣ, ಸಲಕರಣೆಗಳಿರಬೇಕು. ಆವಾಗಲೇ ನಾವು ಹೇಳಿದ್ವಲ್ಲ, ಹಾಗೆ ಇಷ್ಟು ಹೇಳೋದು. ಆದ್ದರಿಂದ ಕುಶಲನಾದ ಕುಂಬಾರ ಇರಬೇಕು. ಏನು ಗಾಳಿನಲ್ಲೇ ಮಡಕೆ ಮಾಡೋಕ್ಕಾಗ್ಬಿಡುತ್ತೇನೋ? ಆಗೋದಿಲ್ಲ. ಆದ್ದರಿಂದ ಕಾರಣವಿಲ್ಲದೆ, ಇಲ್ಲಿ ಕಾರಣ ಅಂತಂದರೆ ಮಣ್ಣು ಉಪಾದಾನ ಕಾರಣ, ಮಾಡೋನು ನಿಮಿತ್ತ ಕಾರಣ, ಸಲಕಾರಿ ಕಾರಣಗಳು ಇಷ್ಟು ಇರಬೇಕು ವ್ಯವಹಾರದಲ್ಲಿ. ಆದರೆ ಪರಮಾರ್ಥ ಹೆಂಗೆ ಸೃಷ್ಟಿ ಮಾಡ್ತಾನೆ? ಹೆಂಗೆ ಮಾಡ್ತಾನೆ? ಎದ್ದಿದ ತಕ್ಷಣ ಎಚ್ಚರ, ಕನಸಿನಲ್ಲಿ ಎದ್ದಿದ ತಕ್ಷಣ ಕನಸು ಒಂದೇ ಸಾರಿ ಬಡಕ್ಕಂತ ತೋರ್ಕೊಳ್ಳುತ್ತೆ. ಇಷ್ಟೆಲ್ಲ ಆಗಬೇಕೇನೋ? ಇದಕ್ಕೆ ಮಾಯಾ ಸೃಷ್ಟಿ ಅನ್ನೋದು. ಈಗ ಗೌತಮ ಬುದ್ಧನೇ ಏನು ಹೇಳ್ತಾನೆ ಇದರ ಬಗ್ಗೆ ಅಂತ. ಅವನು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ದ.
ಅವನು ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡಿದ್ದು ಎಲ್ಲ ನಿಮಗೆ ಗೊತ್ತಿದೆ. ಅದಕ್ಕೆ ಅಲ್ಲಿಗೆ ಒಬ್ಬಳು ಅನ್ನ ತಂದು ಕೊಡ್ತಾ ಇರ್ತಾಳೆ. ಅವಳ ಹೆಸರೇನು ಯಾರಿಗಾದ್ರೂ ಗೊತ್ತಾ? ನನಗೆ ಹೆಸರು ನೆನಪು ಬರ್ತಾ ಇಲ್ಲ. ಇರಲಿ. ಅಲ್ಲಿ ಅವನಿಗೆ ಈ ಕಾರ್ಯಕಾರಣಗಳ ಸರಪಳಿ ಮನಸ್ಸಿಗೆ ಬಂತಂತೆ. ನೋಡ್ರಿ, ಅವನಿಗೆಲ್ಲ ಈ ಥರ ಮನಸ್ಸೆಲ್ಲ ಬಂತು ಅಂತಾರೆ. ಒಟ್ಟು ಅವನಿಗೆ 12 ಈ ಸರಪಳಿಗಳು ಹೀಗೆ ಹುಕ್ಕಿರೋದು ಬಂತು ಅಂತಾರೆ. ಏನದು? ಅವಿದ್ಯೆ. ನಾವು ಹೇಳ್ದಂಗೆ ನಾವೇನು ಹೇಳ್ತೀವಿ? ಅಧ್ಯಾಸ. ಇವ್ರ ಅಧ್ಯಾಸ ಹೇಳಲ್ಲ, ಯಾಕೆ? ಇವ್ರಿಗೆ ಆತ್ಮ ಇಲ್ಲ. ಆತ್ಮ ಅನಾತ್ಮ ಕಲಬೆರಕೆ ಆಗೋಕ್ಕೆ ಆತ್ಮ ಇಲ್ಲ. ಅದಕ್ಕೆ ಇವರು ಬರೀ ಅವಿದ್ಯೆ, ರಾಂಗ್ ನಾಲೆಡ್ಜ್. ಸಂಸ್ಕಾರ, ವಿಜ್ಞಾನ, ನಾಮರೂಪ, ಷಡಾಯತನ, ಸ್ಪರ್ಶ, ವೇದನೆ, ತೃಷ್ಣೆ. ತೃಷ್ಣೆ ಅಂದರೆ ಅಲ್ಲಿ ದುಃಖ ಅಂತಲೇ ಏನೋ. ಉಪಾದಾನ, ಭಾವ, ಜಾತಿ, ಜರೆ. ಜರೆ ಅಂತಂದರೆ ಮುಪ್ಪು, ಮರಣ. ಜರೆ ಅಂತಂದರೆ ಜನ್ಮ ಅಲ್ಲ, ಹುಟ್ಟು. ಅದಾದಮೇಲೆ ಜರೆ ಅಂತಂದರೆ ವಯಸ್ಸಾಗೋದು, ಮುಪ್ಪು. ಆಮೇಲೆ ಮರಣ. ಮರಣ ಶೋಕ, ಪರಿವೇದನೆ, ದುಃಖ, ದುರ್ಮನಸ್ಥ. ಹೀಗೆ 12 ಹೇಳ್ತಾರೆ. ಆ 12 ದ್ವಾದಶ ನಿಧಾನಗಳು ಅಂತ ಕರೀತಾರೆ ಅವರು. ಇದು ಬುದ್ಧನಿಗೆ ಒಂದಕ್ಕೊಂದು ಕನೆಕ್ಷನ್ಸ್ ಇದ್ದಂಗೆ ತೋರ್ತಾ ಬಂತಂತೆ ಮನಸ್ಸಿನಲ್ಲಿ. ಹಾಗೆ ಸೊ ಅವನು ಇದನ್ನೆಲ್ಲ ಹೇಳ್ತಾನೆ. ಹೀಗೆ ಒಂದಿದ್ದರೆ ಮತ್ತೊಂದು ಅನಂತರವೇ ತೋರಿಕೊಳ್ಳುವುದೆಂಬುದನ್ನು ಅವರು ಪ್ರತೀತ್ಯಾ ಸಮುತ್ಪಾದ ಅಂತಾರಂತೆ. ಇಲ್ಲಿ ಈ ನಿಮಿತ್ತ ನೈಮಿತ್ತಿಕ ಭಾವಕ್ಕೆ ಕಾಲದೇಶಗಳ ಅಪೇಕ್ಷೆ ಇದೆ ಎಂಬುದು ಸ್ಪಷ್ಟ. ಅವನು ಹೇಳೋ ಪ್ರಕಾರ ಇಲ್ಲಿ ನಿಮಿತ್ತ ನೈಮಿತ್ತಿಕ ಮಾಡೋ ಅಂಥವನು ಕುಂಬಾರ, ನಿಮಿತ್ತ, ಹೀಗೆಲ್ಲ ಕಾಲದೇಶಗಳ ಅಪೇಕ್ಷೆ ಇದೆ. ಇವನು ಬುದ್ಧ ಎಚ್ಚರದಲ್ಲಿ ಕೂತ್ಕೊಂಡು ಇವುಗಳನ್ನೆಲ್ಲ ಕಂಡುಕೊಂಡಿದ್ದು ಅಂತ ಹೇಳ್ತಾರೆ. ಆದ್ದರಿಂದ ಇವ್ರದ್ದು ಹೊಂದೋದಿಲ್ಲ. ನಾವು ಹೇಳೋ ಕಾರ್ಯಕಾರಣ ಭಾವ ಬೇರೆ, ಇವರು ಹೇಳೋದು ಬೇರೆ. ಇನ್ನು ಭೌತಿಕ ವಿಜ್ಞಾನದಲ್ಲಿ ಕೆಮಿಕಲ್ ಚೇಂಜಸ್ ಅಂತ ಹೇಳ್ತಾರೆ. ನೋಡ್ರಿ, ಆಮ್ಲಜನಕ, ಜಲಜನಕ 2:1 ಪ್ರಪೋರ್ಷನ್ನಲ್ಲಿ ಎರಡನ್ನು ಸೇರಿಸಿದ್ರೆ ನೀರು ಉತ್ಪತ್ತಿ ಆಗುತ್ತೆ. ಕಾರ್ಯೋತ್ಪತ್ತಿ ಆಗುತ್ತೋ ಇಲ್ವೋ? ಅಲ್ಲಿಗೆ ಅದು ಕಾರಣ, ಇದು ನೀರು ಕಾರ್ಯ. ಬಟ್ ಒಂದೇ ಕಾಲ, ಒಂದೇ ದೇಶ, ಮತ್ತು ಹೀಗಿರುತ್ತೆ. ಮತ್ತು ನಾವು ನೀರನ್ನು ಕಾಯಿಸಿದ್ರೆ ಆಕ್ಸಿಜನ್, ಹೈಡ್ರೋಜನ್ ಎರಡು ಬೇರೆ ಬೇರೆ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿಗೇನಾಯಿತು? ಅವುಗಳು ಪ್ರತೀತ್ಯ ಹೇಗೆ ಬುದ್ಧಿಸಮ್ನವರು ಹೇಳ್ತಾರೋ ಇದಕ್ಕೂ ಹಾಗೆ ಹೊಂದುತ್ತೆ. ಅದು ಮಾರ್ಪಟ್ಬಿಟ್ಟಿದ್ರೆ, ನೀರಾಗ ಆಗಬೇಕಾದ್ರೆ ಮಾರ್ಪಟ್ಟಿದ್ದರೆ ತಿರ್ಗಾ ನೀವು ಕಾಯಿಸಿದ್ರೆ ಅದು ಅದೇ ಆಕ್ಸಿಜನ್, ಹೈಡ್ರೋಜನ್ ಆಗಬಾರ್ದಾಗಿತ್ತು. ಬಟ್ ಇಲ್ಲ, ಅದಾಗುತ್ತೆ ಅಂತ ಹೇಳ್ತಾ ಇದ್ದೆ. ಅದರಿಂದ ಬುದ್ಧ ಹೇಳಿದ್ದು ಅದೇ, ಪ್ರತೀತ್ಯ ಸಮುತ್ಪಾದ. ಇಲ್ಲಿ ಈ ವಿಜ್ಞಾನವಾದಿಗಳಿಗೂ ನಾವು ಇದನ್ನೇ ಹೇಳ್ಬೋದು. ಆದರೆ ಈಗ ಒಬ್ಬೊಬ್ಬರದ್ದು ಹೇಳ್ತಾ ಬಂದ್ವಲ್ಲ, ಮಡಕೆ ಹೇಗಾಗುತ್ತೆ ಅಂತ ಹೇಳಿದ್ವಿ, ಸೈಂಟಿಸ್ಟ್ಗಳು ಹಿಂಗೆ ಹೇಳ್ತಾರೆ, ಬುದ್ಧಿಸಮ್ನವರು ಹಿಂಗೆ ಹೇಳ್ತಾರೆ, ಕಪಿಲ ಸಾಂಖ್ಯರು ಹಿಂಗೆ ಹೇಳ್ತಾರೆ, ಮತ್ತು ಇವರು ಹೇಗೆ ಹೇಳ್ತಾರೆ, ಯಾರೋ ವೈಶೇಷಿಕರು ಹೇಗೆ ಹೇಳ್ತಾರೆ, ಇವೆಲ್ಲ ನೋಡ್ತಾ ಬಂದ್ವಿ. ಈಗ ನೋಡಿ ನಮ್ಮ ವೇದಾಂತಿಗಳು ಹೇಗೆ ಹೇಳ್ತಾರಪ್ಪ, ನಿಮ್ಮ ವೇದಾಂತಿಗಳು ಹೇಗೆ ಹೇಳ್ತಾರೆ? ಅವರು ಹೇಳುವ ಕಾರ್ಯೋತ್ಪತ್ತಿಯು ಈ ಯಾವ ಮತಕ್ಕೂ ಸೇರೋದಿಲ್ಲ. ಯಾಕೆ? ಇವರೆಲ್ಲ ಎಚ್ಚರದಲ್ಲಿ ಹೇಳ್ತಾರೆ. ನಮ್ಮದು ಹಾಗಲ್ಲ. ಆತ್ಮನು ಅವಸ್ಥಾ ಅತೀತನು ಅಲ್ಲ, ನಿರವಸ್ಥ. ಅವನಿಗೆ ಅವಸ್ಥೆಗಳೇ ಇಲ್ಲ. ಅಲ್ಲ, ಆತ್ಮನು ಅವಸ್ಥಾ ಅತೀತನು ಅಂದರೆ ಅವಸ್ಥೆ ಒಳಗಡೆ ಇಲ್ಲ ಅಂತ ಏನಿಲ್ಲ. ಅವಸ್ಥೆ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅವನು. ಆದ್ದರಿಂದ ಆತ್ಮನೊಬ್ಬನೇ ಸೃಷ್ಟಿಗೆ ಪೂರ್ವದಲ್ಲಿರ್ತಾನೆ. ಅವನೇ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಲಕಾರಿ ಕಾರಣ ಎಲ್ಲ. ಮತ್ತು ಹೆಂಗೆ ಸೃಷ್ಟಿ ಮಾಡ್ತಾನವನು? ಮಾಯಾ ಸತ್ಕಾರ್ಯವಾದ ಅಂತ. ಅವನು ಹೇಗೆ ಸೃಷ್ಟಿ ಮಾಡ್ದ? ನಮ್ಮ ಶಾಸ್ತ್ರಗಳಲ್ಲಿ ಹೇಳೋದು ಹೇಗೆ? ತೈತರಿಯ ಉಪನಿಷತ್ನಲ್ಲಿ ಪಂಚಭೂತಗಳಾಗಿ ಮಾರ್ಪಡ್ತಾನೆ. ಅವನು ಯೋಚನೆ ಮಾಡ್ದ. ಆತ್ಮನು
ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ. ಇಲ್ಲಿ ಯೋಚನೆ ಮಾಡ್ದ ಯಾಕೆ ಅಂತ ಪ್ರಶ್ನೆ ಕೇಳ್ತೀನಿ, ರೆಡಿಯಾಗಿ, ಇವಾಗಲ್ಲ ನಾಳೆ. ಯೋಚನೆ ಯಾಕೆ ಮಾಡ್ದ? ಯೋಚನೆ ಮಾಡ್ದ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೋದು ಅನ್ನೋದು. ಕೊನೆಗೆ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಯೋಚನೆ ಮಾಡಿ ವಾಯು ಅಗ್ನಿಯನ್ನು, ಅಗ್ನಿ ಜಲವನ್ನು, ಜಲ ಪೃಥ್ವಿಯನ್ನು, ಅಲ್ಲಿ ಔಷಧಗಳು ಮತ್ತು ಗಿಡಗಳೆಲ್ಲ ಬೆಳೆದು ಅನ್ನ ಆದಮೇಲೆ ಆಮೇಲೆ ಮನುಷ್ಯರು ಹುಟ್ಕೊಂಡ್ರು, ಪ್ರಾಣಿಗಳು, ಇವೆಲ್ಲ ಗೊತ್ತಿದೆ ನಮಗೆ. ಆದ್ದರಿಂದ ಆತ್ಮನು ಆಕಾಶವಾಗಿ ಪರಿಣಮಿಸಿದನಿಂದಾಗಲಿ, ನೋಡ್ರಿ ಕಪಿಲ ಸಾಂಖ್ಯರು ಹೇಳೋದೇನು, ಪರಿಣಾಮವಾಯಿತು. ಇಲ್ಲೇನೂ ಪರಿಣಾಮ ಆಗೋದಿಲ್ಲ. ಆತ್ಮನು ಮತ್ತೊಂದು ಸೇರಲು ವೈಶೇಷಿಕರ ಆರಂಭಕ್ಕೆ ಅನುಗುಣವಾಗಿ ಜಗತ್ತೆಂಬ ಕಾರ್ಯವೆಂದಾಗಲಿ ಹೇಳುವುದಕ್ಕಾಗೋದಿಲ್ಲ. ಇಲ್ಲಿ ಅವರು ಪರಿಣಾಮ ಆಯಿತು ಅಥವಾ ಒಂದರಲ್ಲಿ ಒಂದು ಸೇರ್ಕೊಂತು, ಅವೆಲ್ಲ ಏನೂ ಇಲ್ಲ. ಹಾಗೆ ಅಥವಾ ಆತ್ಮನಿದ್ದರೆ ಜಗತ್ತಿರುವುದು, ಆತ್ಮನಿಲ್ಲದಿದ್ದರೆ ಅದಿಲ್ಲ ಎಂಬ ಅನ್ವಯ ವ್ಯತಿರೇಕವನ್ನು ಅವರು ಒಪ್ಪಿಲ್ಲ. ಆತ್ಮನಿಲ್ಲದ ಕಾಲವೇ ಇಲ್ಲ ಅಲ್ವಾ? ಆತ್ಮ ಕಾಲದಲ್ಲೂ ಇದ್ದಾನೆ, ಕಾಲವನ್ನೂ ಮೀರಿದ್ದಾನೆ. ಜಗತ್ತಾದ ಮೇಲೂ ಆತ್ಮನೊಬ್ಬನೇ ಇರುತ್ತಾನೆ ಎಂಬುದು ಅವರ ವಾದ. ಆತ್ಮನು ಸಾವಯವನಲ್ಲ. ಇಲ್ಲಿ ಸಾವಯವ ಅಂತಂದರೆ ಅವಯವಗಳು. ನಮ್ಮ ಇವಾಗ ಸೈಂಟಿಸ್ಟ್ಗಳು ಸೃಷ್ಟಿ ಮಾಡೋದು ಸಾವಯವದಿಂದಲೇ, ವೈಶೇಷಿಕರದು ಅಷ್ಟೇ. ಮಣ್ಣು ಸಾವಯವ, ಅದಕ್ಕೆ ಮಡಿಕೆ ಕುಡಿಕೆ ಎಲ್ಲ ಆಗುತ್ತೆ. ಆದರೆ ಆತ್ಮನು ಸಾವಯವನಲ್ಲ, ನಿರವಯವನು. ಅಂದರೆ ಅವನಿಗೆ ಅಂಗಾಂಗಗಳು ಇಲ್ಲ ಅಂತ. ಹಾಗೆ ಸದ್ವಿತೀಯನು, ಅವನು ಸಾವಯವನಲ್ಲ, ಅವನಿಗೆ ಅಂಗಾಂಗಗಳಿಲ್ಲ. ಸದ್ವಿತೀಯನು ಅಲ್ಲ ಅಂದರೆ ಎರಡಿರೋನು ಅಲ್ಲ. ಅವನು ಅದ್ವಿತೀಯನು. ಅವನು ಕಾಲವೆಂಬ ಆಧಾರವನ್ನು ಇಟ್ಟುಕೊಂಡೂ ಇಲ್ಲ. ಅಂದರೆ ಅವನು ಕಾಲ, ದೇಶ, ಕಾರ್ಯಕಾರಣ ಭಾವ ಹೊಂದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆತ್ಮನು ಜಗತ್ತಾಗುವುದಕ್ಕೆ ಅವಯವಗಳಾಗಲಿ, ಕಾಲವಾಗಲಿ, ದೇಶವಾಗಲಿ, ಕಾರಣವಾಗಲಿ ಇಲ್ಲದ್ದರಿಂದ ಅವನು ಜಗತ್ತಾಗಿದ್ದು ಹೀಗೆ ಅಂತ ಕೇಳಿದರೆ ಶಂಕರಾಚಾರ್ಯ ಹೇಗೆ ಹೇಳ್ತಾರೆ ನೋಡ್ರಿ. ಇದು ರಜ್ವಾ ದ್ವವಯವೇಭ್ಯಃ ಸರ್ಪಾದಿ ಸಂಸ್ಥಾನವತ್ ಬುದ್ಧಿ ಪರಿಕಲ್ಪಿತೇಭ್ಯೋ ಅಭ್ಯಃ ಅಂತ. ಇದು ಬರೀ ಇಂಟೆಲೆಕ್ಚುಯಲ್ ಬುದ್ಧಿಯ ಸರ್ಕಸ್, ಬುದ್ಧಿ ಕಲ್ಪಿತ. ಸೊ ಸದವಯೋವೇಭ್ಯೋ ವಿಕಾರ ಸಂಸ್ಥಾನೋ ಪಪತ್ತಿಃ ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ ಏವಂ ಸದೇವ ಸತ್ಯಂ ಇತಿ ಶ್ರುತೇಃ ಏಕಮೇವ ಅದ್ವಿತೀಯಂ ಇದಂ ಬುದ್ಧಿ ಕಾಲಿ ಅಪಿ. ಬರೀ ಬುದ್ಧಿ ಅಷ್ಟೇ. ಸ್ವಾಮಿಗಳು ಕನ್ನಡದಲ್ಲಿ ಬರೀತಾರೆ ಚಾಂದಿಗೆ ಉಪನಿಷತ್ತೆಂದು. ಸರ್ಪಾದಿಗಳು ಅವಯವಿಲ್ಲದೆಯೇ ಹಗ್ಗವೇ ಮುಂತಾದವುಗಳಲ್ಲಿ, ಈಗ ಹಗ್ಗ ಸರ್ಪಾದಿಗಳಿಗೆ, ಅಲ್ಲಿ ಹಗ್ಗದಲ್ಲಿ ಹುಟ್ಟಿರೋ ಹಾವಿಗೆ ಅವಯವಗಳಿದೆಯೇನೋ? ಫಸ್ಟ್ ಆಫ್ ಆಲ್ ಹಾವಿದೆಯಾ? ಇಲ್ಲ. ಹಾಗೆ ಹಗ್ಗವೇ ಮುಂತಾದವುಗಳಲ್ಲಿ ಮತ್ತು ಹೇಗೆ ಹುಟ್ಟು? ಬುದ್ಧಿಯಿಂದ ಕಲ್ಪಿತವಾಗಿರುತ್ತೆ ಅಷ್ಟೆ. ಕನಸು ಹೆಂಗೆ? ಮಾಯೆ, ಕಲ್ಪಿತ, ಮೆಜಿಷಿಯನ್ ಅಂತ ನಾವು ಮಾಡ್ಕೊತೀವಲ್ಲ ಹಾಗೆ. ಅವಯವಗಳಿಂದಲೇ ಹೇಗೆ ಉತ್ಪತ್ತಿಯಾಗುವವೋ ಹಾಗೆ ಸದ್ಬ್ರಹ್ಮದ ಅವಯವಗಳಿಂದಲೇ ಕಾರ್ಯವಾದ ಭೂತಗಳು ಉಂಟಾಗಬಹುದಾಗಿದೆ. ಏಕೆಂದರೆ ಬುದ್ಧಿಕಲ್ಪಿತವಾದ ಕಾರ್ಯವಲ್ಲವೇ. ಇದು ಬರೀ ಬುದ್ಧಿಕಲ್ಪಿತ, ನಿಜವಾಗ್ಲೂ ಹಂಗಾಗಿಲ್ಲ. ಬೇರೆಯಾದ ನಿಜವಾದ ಕಾರ್ಯವೇ ಇರುವುದಿಲ್ಲ. ಇಲ್ಲಿ ನಿಜವಾಗ್ಲೂ ಕಾರ್ಯ ಕಾರಣ ಅನ್ನೋದು ಹೊಂದೋದೇ ಇಲ್ಲ, ಮತ್ತು ಅದನ್ನು ತಿಳಿಸೋಕ್ಕೂ ಬಂದಿಲ್ಲ. ಏನಾದರೂ ಮಾಡಿ ನಿಮ್ಮನ್ನು ಆತ್ಮನಲ್ಲಿ ನಿಲ್ಲಿಸೋದಕ್ಕೆ ಬಂದಿದೆ. ಸೃಷ್ಟಿ ಪ್ರಕ್ರಿಯೆ ಅದು ನಿಜವಾಗ್ಲೂ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕಲ್ಲ, ನಮಗೆಲ್ಲ ಗೊತ್ತು. ಇದು ಎಂದು ನಾವು ತಿಳಿಯುತ್ತಿರುವಾಗಲೂ ತನಗೆ ಎರಡನೇ ಇದಿಲ್ಲದ ಆತ್ಮತತ್ವ ಒಂದೇ ಇರುತ್ತೆ.
ನಾವು ತತ್ವದಲ್ಲಿ ನಿಂತಾಗ ವ್ಯವಹಾರದಲ್ಲಿ ನಾವಿದ್ದರೂ ಈ ಶರೀರವನ್ನು ನಾನು ಅಂತ ಕರ್ಕೊಂಡ್ರು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಆ ಥರ ಎರಡಿಲ್ಲ ಆಗಿಲ್ಲ ಅಂತ. ಇದು ಹಾಗಾದರೆ ಹಗ್ಗವು ಹಾವಿನಂತೆ ಕಾಣುತ್ತಿರುವಾಗ ಹಾವು ಅಸತ್ಯ ಆಗಿರುವಂತೆ ಜಗತ್ತೆಂದು ನಾವು ಕಾಣುತ್ತಿರುವುದೆಲ್ಲವೂ ಅಸತ್ಯ ಆಯಿತಲ್ಲ ಅಂತ ಎಂದರೆ ಅದಕ್ಕೆ ಆಚಾರ್ಯರೇನು ಉತ್ತರ ಕೊಡ್ತಾರೆ ಗೊತ್ತಾ? ಮಣ್ಣಿನಿಂದ ಗಡಿಗೆ ಮಡಿಕೆ ಮುಂತಾದ ವಿಕಾರಗಳು ಆಗಿವೆ ಎಂದೇನು ಶ್ರುತಿಗೆ ಅಭಿಪ್ರಾಯವಿಲ್ಲ. ಮಣ್ಣಿನಿಂದ ಆಗಿವೆ ಎಂದು ಜನರು ತಿಳಿಯುವ ಕಾರ್ಯಗಳೆಲ್ಲ ಮಣ್ಣೇ. ಮಣ್ಣಿಗಿಂತ ವ್ಯತಿರಿಕ್ತವಾಗಿ ಏನೊಂದು ಇಲ್ಲ. ಹಾವು ಅಂತ ನೀವು ಹೇಳ್ತಾ ಇರೋದು ಹಗ್ಗವೇ, ಹಾಗೆ ಒಡವೆ ಅಂತ ಹೇಳ್ತಾ ಇರೋದು ಚಿನ್ನವೇ, ಪ್ರಪಂಚ ಅಂತ ಹೇಳ್ತಾ ಇರೋದು ಆತ್ಮನೇ. ಹೀಗೆ ನಾವು ನೋಡ್ಕೊತಾ ಹೋಗಬೇಕು. ಇದರಂತೆ ಬ್ರಹ್ಮದಿಂದ ಉಂಟಾಗಿರುವ ಭೂತಗಳೆಂಬುವು. ಹಾಗಾದರೆ ಬ್ರಹ್ಮದಿಂದ ಉಂಟಾದ ಭೂತಗಳು ಏನದು? ಶಬ್ದ ಮಾತ್ರವೇ. ಅವೆಲ್ಲವೂ ಜ್ಞಾನಿಗಳ ದೃಷ್ಟಿಯಿಂದ ಸದ್ಬ್ರಹ್ಮವೇ ಹೊರತು ಬೇರೆ ಎಲ್ಲ. ಈಗ ನೋಡ್ರಿ ಇದೆ. ಈಗ ಪ್ರಪಂಚ ಬ್ರಹ್ಮಜ್ಞಾನ ಆದಮೇಲೆ ಅವರು ತೋರ್ತಾ ಇರುತ್ತೆ. ಅವ್ರ ದೃಷ್ಟಿಯಿಂದ ಇದನ್ನೇನಂತ ಕರೀತಾರೆ? ಬ್ರಹ್ಮನೇ, ಆತ್ಮನೇ. ಕಾಶಿಪೀಠದ ಮಹಾರಾಜಂದು ತಿಳ್ಕೊಳ್ರಿ. ಹಾಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಭಗವದ್ಗೀತೆ 9, 10, 11 ಇಂಥದ್ರೆಲ್ಲ ಅಲ್ಲಿ ಉಪಾಸನೆ ಅಂತ ಹೇಳ್ತಾರೆ. ಅದನ್ನು ಭಾವನೆ ಮಾಡಬೇಕು. ಅಂದರೆ ಉಪಾಸನೆ ಅಲ್ಲ, ಅದನ್ನು ವಿಭೂತಿ ಉಪಾಸನೆ ಅಂತ ಹೇಳ್ತಾರಲ್ಲ, ಅದು ಇದಕ್ಕೋಸ್ಕರ ನಮಗದು ಅನುಭವಕ್ಕೆ ಬರೋವರೆಗೂ ನಾವು ಭಾವನೆ ಮಾಡ್ತಾ ಇದು ಆತ್ಮನೇ ಅಂದ್ಕೊಂಡು, ಅದಕ್ಕೆ ನಾವು ಏನು ವಸ್ತು ತಂದರೂ ಅದಕ್ಕೆ ಕುಂಕುಮ ಇಟ್ಟು ಭಗವಂತನಿಗೆ ಅರ್ಪಿಸಿ ನಾವು ತಗೋಬೇಕು. ಒಂದರ್ಥ ಇದು ಪರಮಾತ್ಮನೇ ಅನ್ನೋದು. ಎರಡನೇದು, ಅದು ಪರಮಾತ್ಮನಿಗೆ ಅರ್ಪಿಸಿರೋದ್ರಿಂದ ನನಗದರಲ್ಲಿ ಮೋಹ ಕಡಿಮೆ ಆಗಲಿ, ನಾನು ನನ್ನದು ಅನ್ನೋ ಮೋಹ ಮಮಕಾರಗಳು ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರನೇ ನಮ್ಮಲ್ಲಿ ಇದು ಒಂದು ದೊಡ್ಡ ಸಾಧನೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಮಾಯೆಯಿಂದ ಜಗತ್ತು ಬ್ರಹ್ಮದ ಕಾರ್ಯವಂತೆ ತೋರುತ್ತಿದೆ ಅಷ್ಟೇ. ಮಾಯೆಯಿಂದ ಹೇಗೆ ಮೆಜಿಷಿಯನ್ನು ಎಲ್ಲವನ್ನು ಸೃಷ್ಟಿ ಮಾಡ್ತಾನೋ ನಿಜವಾಗ್ಲೂ ಏನೂ ಆಗಿರಲ್ಲ, ಹಾಗೆ ನಮಗೂ ಬ್ರಹ್ಮವೇ ನಿಜವಾಗಿದೆ. ಜಗತ್ತೆಂಬ ಶಬ್ದ ಬುದ್ಧಿಗಳು ಅವಿವೇಕಿಗಳಿಗೆ ಅದರಲ್ಲಿ ಉಂಟಾಗಿವೆ ಎಂದು ಇಷ್ಟೇ ಅರ್ಥ. ಅವಿವೇಕಗಳಿಗೆ ಇದು ಸತ್ಯವಾಗಿ ಇರ್ತದೆ. ಬ್ರಹ್ಮಜ್ಞಾನಿಗಳಿಗೆ ಇದರಲ್ಲಿ ಸತ್ಯತ್ವ ಬುದ್ಧಿ ಇರೋದಿಲ್ಲ. ಹೇಗೆ ನಮ್ಮ ಅನುಭವದಲ್ಲಿ ಕನಸು ಕಾಣುವಾಗ ನಮಗೆ ಅದು ಎಷ್ಟು ಸತ್ಯವಾಗಿರುತ್ತೆ ನೋಡಿ. ಎಲ್ಲಿವರೆಗೂ ಅದರ ಸತ್ಯತ್ವ ಇದೆ? ಎಚ್ಚರಕ್ಕೆ ಬರೋವರು. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದರ ಸತ್ಯತ್ವ ತೋರಿಸಿ ನೀವು ಕಿಂಚಿತ್ತಿರೋದಿಲ್ಲ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಎಚ್ಚರವು ಕನಸಿನ ಹಾಕಿ ತೋರ್ತಾ ಇರುತ್ತೆ. ಆದ್ದರಿಂದ ಅವ್ರಿಗೆ ಇಲ್ಲಿ ಇದಿರೋದಿಲ್ಲ. ನಿನ್ನೆ ಜೀಸಸ್, ಮೊನ್ನೆನೋ ಜೀಸಸ್ ಹುಟ್ಟಿದ್ದ ದಿನ. ಜೀಸಸ್ ನೋಡ್ರಿ, ಮಳೆಗಳು ಹೊಡೆದು ಶಿಲ್ಬೆಗೆ ಹಾಕ್ತಾ ಇದ್ದಾಗಲೂ ಕೂಡ ಅವನಿಗೆ ಈ ಪ್ರಪಂಚ ಎಲ್ಲರೂ ಪರಮಾತ್ಮ ಸ್ವರೂಪದಲ್ಲಿ ತೋರ್ತಾ ಇತ್ತು. ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಫರ್ಗಿವ್ ಅಂತ. ಮುಕ್ತರಾದವರು ಹೀಗೆ ನಡ್ಕೊತಾರಪ್ಪ. ನಾವೇ ಪರೀಕ್ಷೆ ಮಾಡ್ಕೋಬೇಕು. ಮುಕ್ತರಾಗಿದ್ದೀವ ಇಲ್ಲ, ಆಗಿದ್ದರೆ ನನಗೆ ಹೀಗೆ ಸ್ಯಾಕ್ರಿಫೈ ಮಾಡೋಕ್ಕೆ ಬರುತ್ತಾ ಅಂತ ನೋಡ್ಕೋಬೇಕು. ನಾವು ಯಾವುದಕ್ಕೂ ಸ್ಯಾಕ್ರಿಫೈ ಮಾಡೋಕ್ಕೆ ರೆಡಿ ಇರಲ್ಲ. ಮತ್ತು ಹೇಳ್ಕೊಳ್ಳೋದು ಮಾತ್ರ ನಾವು ಮುಕ್ತರಾಗ್ಬಿಟ್ಟಿದ್ದೀವಿ ಅಂತ. ಅದೇಂಗೆ ಸಾಧ್ಯ? ಪರೀಕ್ಷೆ ಮಾಡ್ಕೋಬೇಕಲ್ವ? ಹಾಗೆ ಸೊ ನಾವು ಮಾತ್ರ ನಿಜವಾಗಿ ಜಗತ್ತು ಉಂಟಾಗಿದೆ ತಿಳ್ಕೊಂಡಿರ್ತೀವಿ. ಇಲ್ಲಿ ಬುದ್ಧಿಯನ್ನು ನೋಡ್ರಿ, ಮತ್ತು ಬುದ್ಧಿಯನ್ನು ಸರಿಪಡಿಸಿಕೊಳ್ಳಬೇಕೇ ಹೊರತು ಜಗತ್ತನ್ನು ಕರಗಿಸಿ ಬ್ರಹ್ಮವಾಗಿ ಮಾಡ್ಕೊಳ್ಬೇಕಾಗಿಲ್ಲ. ಈಗ ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಹಗ್ಗ ಅಂತ ಎಲ್ಲಿ ಚೇಂಜ್ ಆಗುತ್ತೆ? ನೀವೇನಾದರೂ ಹೊಸದಾಗಿ ಹಗ್ಗ ಅಂತ ಅಂದಿಡಬೇಕಾ? ಹಾವನ್ನ ಕೊಂದಾಕಬೇಕಾ? ಇಲ್ಲ. ಇಲ್ಲಿ
ಇಲ್ಲಿ ಬದಲಾವಣೆ, ನಿಮ್ಮ ಮನಸ್ಸಿನಲ್ಲಿ ತಪ್ಪು ಭಾವನೆ ಹೋಗಿದ್ದೆ, ರಾಂಗ್ ನಾಲೆಡ್ಜ್ ಹೋಗಿದ್ದೆ, ರೈಟ್ ನಾಲೆಡ್ಜ್ ಬರಬೇಕು, ಅಷ್ಟೇ ಇರುತ್ತೆ. ಇನ್ನೇನು ಚೇಂಜಸ್ ಏನಿಲ್ಲ. ವಸ್ತು ಹೇಗಿರುತ್ತೋ ಹಾಗೇ ಇರುತ್ತೆ, ಪ್ರಪಂಚ ಹೆಂಗಿರುತ್ತೋ ಹಾಗೆ ಇರುತ್ತೆ, ನಿಮ್ಮ ಶರೀರ ಹೆಂಗಿರುತ್ತೋ ಹಾಗೆ ಇರುತ್ತೆ, ಪ್ರಪಂಚ ಎಲ್ಲ ಹಾಗಾಗೇ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು, ಇದು ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಮತ್ತೆ ಒಂದು ಶಂಕೆ ಬರುತ್ತೆ, ಆತ್ಮನಿಗಿಂತ ಬೇರೆಯಾದ, ಅಲ್ಲೇನೋ ಎಲ್ಲ ಹೇಳಿಬಿಟ್ರೆ ಸ್ವಾಮಿ, ಎಲ್ಲ ಸರಿ ಸ್ವಾಮಿ, ಆತ್ಮನಿಗಿಂತ ಬೇರೆ ಬುದ್ಧಿ ಆದರೂ ಬೇರೆ ಇದೆಯೋ ಇಲ್ವೋ ಅಂತ ನಮಗೆ ಉತ್ತರ ಗೊತ್ತು. ಮೊದಲು ಎತ್ಕೊತಾನೆ ಹೋಗುವಾಗ ನೇತಿ ನೇತಿ ಅಂತ ಹೋಗ್ತೀವಿ. ಅವಸ್ಥೆ ನೇತಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನೇತಿ, ಆಧ್ಯಾತ್ಮಿಕ ಪ್ರಪಂಚ ಎಲ್ಲವೂ ನೇತಿ, ಆ ಮನಸ್ಸು ಅದು ನೇತಿ ಅಂತ ಹೋಗ್ತೀವಿ. ಆ ತತ್ವದಲ್ಲಿ ನಿಂತು ವಾಪಸ್ ಬರುವಾಗ ಇತಿ 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 ಮನಸ್ಸಂತ ಏನು ಹೇಳಿದ್ನೋ ಅದು ಬ್ರಹ್ಮವೇ. ಮತ್ತು ಹೀಗೆ ಅವಸ್ಥೆ, ಆ ಆಧ್ಯಾತ್ಮಿಕ ಬ್ರಹ್ಮವೇ, ಆದಿಭೌತಿಕ ಬ್ರಹ್ಮವೇ, ಆದಿದೈವಿಕ ಅವಸ್ಥೆ ಎಲ್ಲವೂ ಬ್ರಹ್ಮವೇ. ಅವನ ದೃಷ್ಟಿನಲ್ಲಿ ಎಲ್ಲವೂ ಬ್ರಹ್ಮವೇ. ಒಡವೆ ಅಂತ ಏನು ಹೇಳಿದ್ನೋ ಅವೆಲ್ಲ ಚಿನ್ನವೇ ಅಲ್ವಾ? ಹಾಗೆ ನೋಡೋದು ಬರಬೇಕು. ಸೊ ಎಲ್ಲವೂ ನಾನೇ ಆಗಿಬಿಟ್ರೆ ಯಾರನ್ನು ದ್ವೇಷಿಸ್ತೀರ? ಅದು ನಾವು ನಡ್ಕೊಳ್ಳೋ ರೀತಿನೆಲ್ಲ ಬರಬೇಕು. ಅದಕ್ಕೆ ಬ್ರಹ್ಮಜ್ಞಾನಿ ಹೇಗೆ ನಡ್ಕೊತಾನೆ ಅಂತ ಮೊನ್ನೆ ಯಾವುದರಲ್ಲೂ ಹೇಳಿದ್ರಲ್ಲ, ಅವನು ನಡ್ಕೊಳ್ಳೋ ರೀತಿಯಿಂದ ಇವನು ಬ್ರಹ್ಮಜ್ಞಾನಿಯೋ ಅಲ್ಲವೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಹೀಗಿರುವುದರಿಂದ ಮಾಯಿಕಾ ಕಾರ್ಯಕಾರಣ ಬಾಧವೇ ಇಲ್ಲಿ ವಿವೇಕ್ಷಿತವೆಂದು ಹೇಗೆ ನಂಬೋದು ಅಂತ ಒಂದು ಪ್ರಶ್ನೆ. ಇದು ನಿಜವಾಗ್ಲೂ ಒಂದು ಶುಷ್ಕ ತರ್ಕ, ಇದು ಒಂದು ಜಲ್ಪತರ್ಕ ಅಥವಾ ಒಣತರ್ಕ. ಆತ್ಮನು ಒಬ್ಬನೇ ಇದ್ದಾನೆ, ಅವನನ್ನು ನಾವು ಅನಾತ್ಮ ರೂಪದಿಂದಲೂ ಕಾಣುತ್ತಿದ್ದೇವೆ ಎಂಬುದು ಅನುಭವ ಅಲ್ವಾ? ಎರಡು ಇಲ್ಲ. ಆತ್ಮ ಇದ್ದಾನೆ, ಅನಾತ್ಮ ಇದ್ದಾನೆ ಅನ್ನೋದು ಎರಡು ವಸ್ತುಗಳು ಎಲ್ಲಿವೆ? ಇಲ್ಲ, ಇರದೇ ಒಂದು. ಅದನ್ನೇ ನಾವು ಪ್ರಪಂಚ ಅನಾತ್ಮ ಅಂತ ಕರಿತಾ ಇದ್ದೀವಿ. ಚಿನ್ನ ಒಡವೆ ಎರಡಿದೆಯೇನೋ, ಹಗ್ಗ ಹಾಳು ಎರಡಿದೆಯೇನೋ, ಹಾಗೆ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬರಿಯ ತರ್ಕದಿಂದ ಆಕ್ಷೇಪ ಮಾಡಿದರೆ ಹೇಗಾಗುತ್ತೆ? ಮಣ್ಣು ಮಡಿಕೆಗಳ ದೃಷ್ಟಾಂತದಲ್ಲಿ ಮಣ್ಣು ಮಡಿಕೆ ಮುಂತಾದ ರೂಪದಿಂದ ಕಾಣುತ್ತಿದೆಯೇ ಹೊರತು ಮಣ್ಣಿಗಿಂತ ಬೇರೆಯಾಗಿ ಮಡಿಕೆ ಅನ್ನೋದಿದೆಯೇನೋ? ಇದನ್ನು ನಾವು ಅನುಭವಕ್ಕೆ ಹೊಂದಿಸ್ಕೊಂಡು ಮನನ ಮಾಡಬೇಕು. ಹೀಗೆ ಸೊ ಸ್ವಾಮಿಗಳು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಾರಿ ಏನಾಯ್ತಂತೆ, ಒಬ್ಬ ಕುರುಡ ಒಂದು ಮಗು ಅಳ್ತಾ ಇತ್ತಂತೆ. ಅಳ್ತಾ ಇದ್ದಾಗ ಆ ಮಗು ಅಳ್ತಾ ಇದ್ದಿದ್ದಕ್ಕೆ ಕುರುಡನಿಗೆ ಕಣ್ಣು ಕಾಣೋದಿಲ್ಲ, ಹುಟ್ಟು ಕುರುಡ. ಯಾಕೆ ಮಗು ಅಳ್ತಾ ಇದೆ ಅಂತ ಕೇಳಿದ್ರಂತೆ. ಹಾಲು ಕುಡಿಸ್ತಾ ಇದ್ದಾರೆ, ಅದಕ್ಕೆ ಅಳ್ತಾ ಇದೆ ಅಂತ ಅಂದ್ರಂತೆ. ಹಾಲು ಅಂದರೆ ಬಣ್ಣ ಹೇಗಿರುತ್ತೆ ಅಂದ್ರಂತವರು. ಅದಕ್ಕೂ ಅವನು ಈ ಕೊಕ್ಕರೆ ಇರುತ್ತಲ್ಲ ಹಾಗಿರುತ್ತೆ ಬಣ್ಣ ಅಂತ ಅನ್ನಂಥವನು. ಕೊಕ್ಕರೆ, ಈ ಕೊಕ್ಕರೆ ಇಷ್ಟುದ್ದ ಕೈ ತೋರಿಸಿ ಅವನು, ನಾನು ನೋಡಬೇಕು ನೀವು, ಈ ಕೈ ತೋರಿಸಿ ಈ ಮೊಣಕೈಯಿಂದ ಇಷ್ಟು ತೋರಿಸಿ ಆ ಕೊಕ್ಕರೆ ಥರ ಇರುತ್ತಲ್ಲ ಅದಕ್ಕೆ ಬಣ್ಣ ಬೆಳಗಿರುತ್ತೆ ಹಾಗೆ ಅಂತ ಹೇಳಿದಂತೆ. ಅದಕ್ಕೋಸ್ಕರ ಅವನು ಹೌದಾ ಅಂತ ಹೇಳಿ ಹಿಂಗೆಲ್ಲ ನೋಡಿದ್ನಂತೆ. ಅವನು ನೋಡಿದೆ, ಮತ್ತು ಇಷ್ಟು ದಪ್ಪದ್ದು ಕುಡಿಸಿದ್ರೆ ಯಾರಾದರೂ ಆಳದೆ ಏನು ಮಾಡ್ತಾರೆ? ಆ ಮಗು ಪಾಪ ಇಷ್ಟು ದಪ್ಪದ್ದು ಕುಡಿಸ್ತಾರೆ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಯಿತು? ಅವನ ಬಣ್ಣದ ವಿಚಾರ ಬಿಟ್ಟು ಅವನಿಗೆ ಬಣ್ಣ ಅಂತ ವೈಟ್ ಕಲರ್ ಅಂತ ತಿಳಿಸೋದಕ್ಕೆ ಅವನಿಗೆ ಹೆಂಗೆ ತಿಳಿಸ್ಬೇಕು? ಅವನಿಗೆ ಕೊಕ್ಕರೆ ವೈಟ್ ಇದೆ ಅಂತಂದ್ರು ಅವನಿಗೆ ಹೆಂಗೆ ಹೇಳೋದು ಗೊತ್ತಾಗಲಿಲ್ಲ. ಅದು ಹೆಂಗಿರುತ್ತೆ ಅಂತ ಅನ್ನಂತೆ ಕೊಕ್ಕರೆ. ಅದಕ್ಕೆ ಅವರು ಕೈ ಹಿಂಗಿಟ್ಟು ಅವನ ಕೈ ಇಟ್ಕೊಂಡು ಹಿಂಗೆಲ್ಲ ತೋರಿಸೋದ್ರಂತೆ. ಓಹೋ, ಇಷ್ಟು ದಪ್ಪದು ಆ ಸಣ್ಣ ಮಗು ಬಾಯಿಗೆ ಹಾಕಿದ್ರೆ ಅಳದೆ ಇನ್ನೇನು ಮಾಡುತ್ತೆ? ಸತ್ಕಿತ್ತೋಗ್ಬಿಡುತ್ತೆ, ನಿಲ್ಸ್ರಪ್ಪೋ ಅಂತ ಅನ್ನೋಂಥವನು. ಹಾಗಾಯ್ತು ನಮ್ಮ ಕತೆ. ಈ ಕಾರ್ಯಕಾರಣ ಭಾವದ ವಿಚಾರ ಅಂತ ಸ್ವಾಮಿಗಳು ಇಂಥ ಕಥೆಗಳು ತುಂಬ ಹೇಳ್ತಾರೆ. ದೃಷ್ಟಾಂತವನ್ನು ಯಾವ ಅಂಶದಲ್ಲಿ ಹೋಲಿಕೆ ತಿಳಿಸುವುದಕ್ಕೆ ಹೇಳಿದೆಯೋ ಅಷ್ಟು ಮಾತ್ರನೇ ಇಟ್ಕೋಬೇಕು, ಮನನ ಮಾಡಬೇಕು.
ಈ ಕಥೆ ಕುರುಡನು ಬಣ್ಣದ ಹೋಲಿಕೆಯನ್ನು ಕೊಟ್ಟಿದೆ ಎಂಬುದನ್ನು ನಿಶ್ಚಯಿಸಲಾರದೆ ಇದ್ದರಿಂದ ತೋಳಿನಷ್ಟು ದಪ್ಪವಾಗಿದ್ದ ಹಾಲು ಎಂದು ತಿಳಿದಂತೆಯೇ ಆ ಕೊಕ್ಕರೆ ಇದನ್ನೇ ನುಂಗಿಸಿದರು ಅಂತ. ನಾವು ರಜ್ಜು ಸರ್ಪ ದೃಷ್ಟಾಂತಗಳ ಬುದ್ಧಿ ಬೇರೆಯಾಗಿರುವಂತೆ ಆತ್ಮನಿಗಿಂತ ಬುದ್ಧಿಯು ಬೇರೆಯಾಗಿದೆ ಎಂದು ವೇದಾಂತಿಗಳು ಹೇಳುತ್ತಾರೆಂದು ಇಟ್ಟುಕೊಳ್ಳುವೆವು. ಸೊ ನಮಗೆ ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಮಣ್ಣಿಗೆ ಅವಯಗಳಿರುವಂತೆ ಆತ್ಮನಿಗೆ ಅವಯಗಳಿರಬೇಕಾಯಿತು ಎಂದು ತರ್ಕಿಸ್ತೀವಿ, ಅಷ್ಟೇ, ತಪ್ಪು. ಮಣ್ಣಿಗೆ ಅವಯವಗಳಿದೆ, ಅದರಿಂದನೇ ಅದು ಮಡಿಕೆ ಕಿಡಿಕೆ ಎಲ್ಲ ಆಗುತ್ತೆ. ಅವಯವ ಅಂತಂದರೆ ಅನಾತ್ಮಕ್ಕೆಲ್ಲ ಈ ಅವಯವಗಳಿರುತ್ತೆ. ಈ ಆಟಮ್, ಪ್ರೋಟಾನ್, ನ್ಯೂಟ್ರಾನ್ ಅವಯವಗಳಿರುತ್ತೆ, ಅದಕ್ಕೆ ಅದು ಪ್ರಪಂಚದ ವಸ್ತುಗಳಾಗುತ್ತೆ. ಆದರೆ ಆತ್ಮನು ನಿರವಯವ, ಅವನಿಗೆ ಅವಯವಗಳು, ಅಂಗಾಂಗಗಳು, ಆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅವೆಲ್ಲ ಏನೂ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಆದ್ದರಿಂದ ಹಾಗೆ ಇವನಿಗಾಗುತ್ತಲ್ಲ ಅವನಿಗೆ ಇರಬೇಕು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಇದೆಲ್ಲ ಸರಿಯಲ್ಲ. ಆತ್ಮನೊಬ್ಬನೇ ಅಖಂಡವಾಗಿರುವವನು. ಖಂಡ ಅಂದರೆ ಭಾಗವಾಗಿರೋವನು. ಹಾಗೆ ಅದನ್ನು ನಾವು ಡಿವೈಡ್ ಮಾಡ್ಬೋದು. ಹಾಗೆ ನೋಡಿರಿ, ಮೊದಲೇ ಎತ್ಕೊತಾನೆ ಆಟಮ್ ಅಂದರೆ ಡಿವೈಡ್ ಮಾಡೋಕ್ಕೆ ಬರೋಲ್ಲ ಅಂತಂದರು. ಆಮೇಲೆ ಏನಾಯಿತು, ಆಮೇಲೆ ಅದನ್ನು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಡಿವೈಡ್ ಮಾಡ್ಬೋದು ಅಂತಂದರು. ಅದಕ್ಕೋಸ್ಕರ ಇವಾಗ ಅವರೇನಂತಾರದು, ಮೊದಲು ಅಖಂಡ ಅಂತಲೇ ಕರೆದ್ರು. ಈಗೇನಂತಾರೆ ಅದು ಅಖಂಡವಲ್ಲ, ಖಂಡ. ಅದನ್ನು ಇದು ಮಾಡ್ಬೋದು, ಪೀಸಸ್ ಮಾಡ್ಬೋದು ಅಂತ. ಆತ್ಮನ ಹಾಗೆ ಮಾಡೋಕ್ಕೆ ಬರೋಲ್ಲ. ಇವೆಲ್ಲ ಅನಾತ್ಮದಲ್ಲಿರುತ್ತೆ, ಅಷ್ಟು ತಿಳ್ಕೊಬೇಕಷ್ಟೆ. ಅವನಲ್ಲಿಯೇ ಬುದ್ಧಿ ಜಗತ್ತು ಎಲ್ಲವೂ ಕಲ್ಪಿತವಾಗಿ ತೋರ್ತಾ ಇದೆ ಅನ್ನೋದು ವಿವಕ್ಷಿತ. ಅಂದರೆ ಆತ್ಮನನ್ನೇ ನಾವು ಅವಸ್ಥೆ ಒಳಗಡೆ ಅರ್ಥರಸನ್ನು ಆಧ್ಯಾತ್ಮಿಕವಾಗಿ 19 ಮುಖಗಳು, ಅಲ್ಲಿ ಬುದ್ಧಿ ಗಿದ್ದಿ ಎಲ್ಲ ಬಂದ್ಬಿಡುತ್ತೆ. ಮನುಷ್ಯನ ಬುದ್ಧಿಗೆ ಯಾವುದೊಂದು ವಸ್ತುವನ್ನಾದರೂ ಮಿಕ್ಕ ವಸ್ತುಗಳಿಂದ ಬೇರ್ಪಡಿಸಿ ತಿಳಿಯುವಷ್ಟು ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಯಾಕೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಹೆಚ್ಚು ಕಡಿಮೆ ಏನು ಅಂದರೆ ವಿವೇಕ ಕೊಟ್ಟಿರ್ತಾನೆ. ಆದ್ದರಿಂದ ಇಲ್ಲಿ ವಿವೇಕ ಕೊಟ್ಟಿರೋದರಿಂದ ವಸ್ತುಗಳಲ್ಲಿ ಈಗ ಹಾವು ಹಗ್ಗ ಬಿಡಿಸ್ಕೊಂಡು ವಿವೇಕದಿಂದ ತಿಳ್ಕೊತಾನೆ. ಹಾಗೆ ಅದೇ ರೀತಿ ಆತ್ಮ ಅನಾತ್ಮಗಳನ್ನು ತಿಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ. ಆತ್ಮನ ವಿಷಯವಾಗಿ ವಿಚಾರ ಮಾಡುವಾಗಲೂ ಅದು ಘಟಪ್ರತ್ಯಯ, ಪಟಪ್ರತ್ಯಯ ಮುಂತಾದವುಗಳನ್ನು ಏರ್ಪಡಿಸ್ಕೊಂಡು ಅರಿತಾ ಇರುತ್ತೆ. ಇಲ್ಲಿ ಸ್ವಾಮಿಗಳು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ, ನಮಗೆ ಯಾವುದಾದ್ರೂ ವಸ್ತುಗಳ ನಮಗೆ ಈ ಫಾರ್ ಎಕ್ಸಾಂಪಲ್ಲು ನೀವು ನನ್ನ ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಪ್ರತ್ಯಯಗಳು ಮೂಡಬೇಕು, ಪ್ರತ್ಯಯ ಇಲ್ಲದೆ ಸಾಧ್ಯ ಇಲ್ಲ. ಮತ್ತು ಒಂದು ಸಾರಿಗೆ ಒಂದೇ ಪ್ರತ್ಯಯ ಮೂಡೋದು, ಅಲ್ಲಿ 2-3 ಒಟ್ಟಿಗೆ ಮೂಡಲ್ಲ. ಅವನಿಗೆ ಎಷ್ಟೇ ಇವನು ಅಷ್ಟಾವಧಾನಿ ಆಗಿರಲಿ, ಪರಮಾರ್ಥ ಚಿಂತಾಮಣಿ ಸ್ವಾಮಿಗಳಿದೆ ಹೇಳಿದ್ದು, ಅಷ್ಟಾವಧಾನಿ ಆಗಿರಲಿ, ಶತಾವಧಾನಿ ಆಗಿರಲಿ, ಬಟ್ ಅವನಿಗೆ ಮೈಂಡು ಫಾಸ್ಟಾಗಿ ಓಡೋದ್ರಿಂದ ಅವನು ಒಂದೇ ಇದರಲ್ಲಿ 10 ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಬಟ್ ಫಾಸ್ಟ್ನೆಸ್ ಇದೆ, ಪ್ರತ್ಯಯ ಅವನಿಗೂ ಕೂಡ ಒಂದು ಸಾರಿ ಒಂದೇ ಮೂಡೋದು. ಹಾಗಂದರೆ ಈಗ ನಾನು ಇಲ್ಲಿ ಮಡಿಕೆ ತಂದಿಡ್ತೀನಿ ಅಥವಾ ಸ್ಲೇಟ್ ತಂದಿಡ್ತೀನಿ, ಇದು ಸ್ಲೇಟ್ ಪ್ರತ್ಯಯ ಅಂತ ಗೊತ್ತಾಗುತ್ತೆ. ನಾನಿವಾಗ ಬಳಪ ಅಂತ ತೋರಿಸಿದ ತಕ್ಷಣ ಸ್ಲೇಟ್ ಪ್ರತ್ಯಯ ಹೊರಟೋಗುತ್ತೆ, ಬಳಪದ ಪ್ರತ್ಯಯ ಬರುತ್ತೆ. ಆ ಒಂದು ಸಮಯಕ್ಕೆ ಒಂದೇ. ಆದರೆ ನನಗೇನು ಮಾಡುತ್ತೆ, ನನ್ನ ಮನಸ್ಸು ಎಲ್ಲ ಪ್ರತ್ಯಯಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಅದು ಕಂಟಿನ್ಯೂಷನ್ ಇದ್ದಂಗೆ ಅನಿಸುತ್ತೆ. ಪಿಕ್ಚರ್ ನೋಡ್ರಿ, ಬೇಕಾದರೆ ಎಲ್ಲ ಕಟ್ ಇರುತ್ತೆ. ನೀವು ಒಂದೊಂದೇ ಪಿಕ್ಚರ್ ನೋಡಿದ್ರೆ ಒಂದು 10-50 ಒಂದೇ ಫಿಗರ್ ಕಾಣ್ತಾ ಇರುತ್ತೆ. ಅದು ಜೋರಾಗಿ ಓಡಿಸಿದಾಗ ಅವನು ಮೂಮೆಂಟ್, ಓಡೋದು ಗೀಡೋದು ಎಲ್ಲ ಕಾಣ್ತಾ ಇರುತ್ತಲ್ಲ, ಹಾಗೆ. ಆದ್ದರಿಂದ ಮನುಷ್ಯನು ಈ ರೀತಿ ಮಾಡ್ಕೋಬೇಕು. ಇಲ್ಲಿ ನಾನು ಓದ್ತೀನಿ, ಈಗ ನಿಮ್ಗೆ ಅರ್ಥ ಆಗುತ್ತೆ. ಹೇಗೆ ತಾನು ಪ್ರತ್ಯಯಗಳಿಂದ ಅರಿತೀತೋ, ಒಂದು ವಿಷಯವನ್ನು ಅರಿಯುವಾಗ ಅದಕ್ಕೆ ತಕ್ಕಂತೆ ಬುದ್ಧಿವೃತ್ತಿ ಆಗುವುದು. ಆಗ ಮತ್ತೆ ಯಾವ ವೃತ್ತಿಗಳು ಇರೋದಿಲ್ಲ. ಒಂದು ಅರಿಯುವಾಗ ಇನ್ನೊಂದು ವೃತ್ತಿ ಇರೋಲ್ಲ. ಹೀಗಿದ್ದರೂ ಬುದ್ಧಿಯು ತನ್ನ ಎಲ್ಲ ವೃತ್ತಿಗಳಿಂದಲೂ ಅರಿತದ್ದನ್ನು ಕೂಡಿಸಿಕೊಂಡು ಒಂದಾನೊಂದು ಅಭಿಪ್ರಾಯವನ್ನು ಕಲ್ಪಿಸ್ಕೊಳ್ಳುತ್ತೆ. ಈ ಮನುಷ್ಯ ಇವನು ಕರ್ಗಿದ್ದಾನೆ, ಇಷ್ಟುದ್ದ ಇದ್ದಾನೆ, ಬೆಳ್ಳಗಿದ್ದಾನೆ,
ಅಂತ ನಮಗೆ ಸ್ವಲ್ಪ ವಿಚಾರ ಗೊತ್ತಿದ್ದರೆ ಇವನು ಡಾಕ್ಟ್ರು, ಇವನು ಶ್ರೀಮಂತ, ಇವನು ರೋಗ ಕುರಿ, ಹೀಗೆಲ್ಲ ನಾವು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಬಿಡ್ತೀವಿ ಅಲ್ವಾ? ಹಾಗೆ. ಆದರೆ ಈ ಪ್ರತ್ಯಯದಿಂದ ಆತ್ಮನ್ನ ನೋಡಕ್ಕೆ ಬರಲ್ಲ ಅನ್ನೋದು ತಿಳಿಸ್ತಾ ಇದ್ದಾರೆ. ನಮಗೆ ಗೊತ್ತು ಈ ಪ್ರತ್ಯಯಗಳಿಂದ ಆತ್ಮ ನೋಡಕ್ಕೆ ಬರುತ್ತಾ. ಇನ್ನೂ ಹೇಳಬೇಕು ಅಂದರೆ ಆತ್ಮ ಪ್ರತ್ಯಯ ಬ್ರಹ್ಮಜ್ಞಾನಗಳಿಗಾಗಿರುತ್ತೆ, ಏಕಾತ್ಮ ಪ್ರತ್ಯಯ ಸಾರ ಅಂತ. ಅದರಿಂದಲೂ ಆತ್ಮ ನೋಡೋಕ್ಕೆ ಬರಲ್ಲ ಅಂತ ನಮಗೆ ಪರಮಾರ್ಥ ಚಿಂತಾಮಣಿಯಲ್ಲಿ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ, ಗೊತ್ತಿದೆ. ಅದೇ ರೀತಿ ಇಲ್ಲಿ ಪ್ರತ್ಯಯದಿಂದ ನೋಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ಒಂದು ಇದೆ, ಇದರಲ್ಲಿ ಅನೇಕ ಚೇತನ ಅಚೇತನ ವಸ್ತುಗಳಿವೆ. ಅವುಗಳು ಒಂದಕ್ಕಿಂತ ಒಂದು ಬೇರೆಯಾಗಿರುತ್ತವೆ, ಕೆಲವು ಸಂಬಂಧಗಳಿಂದ ಕೂಡಿರುತ್ತವೆ ಎಂದು ಮುಂತಾಗಿ ಬುದ್ಧಿಯಲ್ಲಿ ನಾವು ಕಲ್ಪಿಸ್ಕೊಳ್ತೀವಿ. ಕಲ್ಪನೆ ಮಾತ್ರವೇ ಆಗಿರುತ್ತೆ ಅಷ್ಟೇ. ಹಾಗೆ ಈಗ ನಮಗೆ ನೋಡ್ರಿ, ಅವಸ್ಥೆ ಒಳಗಡೆ ಅರ್ಧ ಡಜನ್ ನಮಗೆಲ್ಲ ಒಟ್ಟಿಗೆ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅದು ಪೀಸಾಗಿ ಸೇರಿಕೊಂಡು ಒಂದಕ್ಕೊಂದು ಕನೆಕ್ಷನ್ ಆಗಿ ಒಂದು ಚೈನ್ ಆಗಿಬಿಡುತ್ತೆ ಅಷ್ಟೇ. ನಮಗೆ ಎಲ್ಲ ಪೂರ್ತಿ ಒಟ್ಟಿಗೆ ಕಾಣಿಸ್ತಾ ಇರುತ್ತೆ. ಹಾಗೆ ಇದಕ್ಕೆ ಸ್ವಾಮಿಗಳು ಚೆನ್ನಾಗಿರೋ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಚಿತ್ರಗಾರ, ಪೇಂಟ್ ಬರೆಯೋನು ಒಂದು ಬಟ್ಟೆ ಮೇಲೆ ಅಲ್ಲಿ ಬೆಟ್ಟ ಬರೀತಾನೆ. ನಿಜವಾಗ್ಲೂ ಆ ಬೆಟ್ಟ ಹತ್ತುವಂಗೆ ಇರುತ್ತೆ. ಇನ್ನೊಂದು ಕಡೆ ಹಳ್ಳ ತೋರಿಸ್ತಾನೆ, ಅದು ಆಳ ಇದ್ದಂಗೆ ತೋರಿಸುತ್ತದು. ಅಲ್ಲಿ ಆಳ, ಬಾವಿ, ನೀರು ಎಲ್ಲ ತೋರಿಸ್ತಾನೆ ಅಂತ ಇಟ್ಕೊಳ್ರಿ. ಒಂದು ಕಡೆ ದಿಣ್ಣೆ, ಒಂದು ಕಡೆ ಹಳ್ಳ, ಒಂದು ಕಡೆ ರಸ್ತೆ, ಹಿಂಗೆಲ್ಲ ಹೋಗೋದು. ಬಟ್ಟೆ ನೋಡ್ರಿ, ಸುಮ್ಮನೆ ಫ್ಲ್ಯಾಟಾಗಿರುತ್ತೆ. ಅವನ ಬಣ್ಣಗಳಲ್ಲಿ ತೋರಿಸಿದಾಗ ಕಾಣುತ್ತೆ. ನನಗೆ ನೋಡುವಾಗ ಬಟ್ಟೆ ಇರೋದು ಒಂದೇ. ಹಾಗೆ ಅದರಲ್ಲಿ ಏರು ಪೇರು, ದೊಡ್ಡದಾಗೋದು, ಚಿಕ್ಕದಾಗೋದು, ಒಳಗಿರೋದು, ಮೇಲಿರೋದು, ಬೆಟ್ಟ ಎಲ್ಲ ತೋರ್ತಾ ಇರುತ್ತಲ್ಲ. ಹಾಗೆ ಬುದ್ಧಿ ಅಖಂಡವಾದ ಏಕಮೇವ ಅದ್ವಿತೀಯವಾದ ಆತ್ಮಚೈತನ್ಯ. ಹೇಗೆ ಬಟ್ಟೆ ಒಂದೇ ಇದ್ದರೂ ಅದರಲ್ಲಿ ಹಳ್ಳ, ದಿಪ್ಪು, ಈ ಏರು ಪೇರುಗಳೆಲ್ಲ ಹೇಗೆ ಕಾಣುತ್ತೋ ಹಾಗೆ ಈ ಆತ್ಮ ಅಖಂಡವಾಗಿರೋ ಆತ್ಮನಲ್ಲಿ ಒಟ್ಟಿಗೆ ಕಾಣ್ತಾ ಇರುತ್ತೆ. ಏರು ಪೇರು ಎಲ್ಲ. ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ 84 ಲಕ್ಷ ಜೀವರಾಶಿಗಳು, ಒಬ್ಬೊಬ್ಬರು ಅನ್ನೋಂಥರ ಆದಿ ದೈವಿಕ, ಇವು ಆಗ್ತಾ ಇರುತ್ತೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಬುದ್ಧಿಯು ಅಖಂಡವಾದ ಏಕಮೇವ ಅದ್ವಿತೀಯವಾದ ಆತ್ಮಚೈತನ್ಯವನ್ನು ಇಷ್ಟು ವಿಚಿತ್ರವಾಗಿರುವ ಜಗತ್ತಿನ ರೂಪದಲ್ಲಿ ಕಲ್ಪಿಸಿಕೊಳ್ಳುತ್ತೆ. ಇಲ್ಲಿ ನನ್ನಂತೆ ಅನೇಕರು, ನಮಗೆ ಗೊತ್ತಿದೆ, ಪರಮಾರ್ಥ ಚಿಂತಾಮಣಿಯಲ್ಲಿ ನಾವು ನೋಡುವಾಗ ನಮಗೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದ್ದಾಗೆ ನಾನು ಆದಿಭೌತಿಕವಾಗಿ ನನ್ನಂತೆ ಅನೇಕ 84 ಲಕ್ಷ ಜೀವರಾಶಿಗಳು, ಅವರು ಅನೇಕ ಭೋಕ್ತೃಗಳು, ಅನೇಕ ಕರ್ತೃಗಳು, ಅನೇಕ ಪ್ರಮಾತೃಗಳು, ಅನೇಕ ನಾಮರೂಪಗಳಿಂದ ಕೂಡಿರೋರು. ಇವೆಲ್ಲ ನಾವು ಕೇಳ್ಕೊತೀವಿ. ಇಲ್ಲಿ ಇಷ್ಟು ಥರ ಬೇರೆ ಬೇರೆ ಕಾಣುತ್ತೆ. ಇನ್ನು ಆದಿದೈವಿಕವಾಗಿ ಅದೆಷ್ಟು ಥರ ಇರ್ತಾರೆ. ಅದರಾದಮೇಲೆ ನಾವು ಈ ಕಡೆ ಕೆಳಗಡೆ ಬಂದರೆ ಮನುಷ್ಯ, ಪಶು ಪಕ್ಷಿ, ಕ್ರಿಮಿಕೀಟಗಳಾಗಿರುತ್ತೆ. ಆದ್ದರಿಂದ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಹೊರಗೆ 5 ವಸ್ತುಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಕೂಡಿರೋ ಆ ವಸ್ತುಗಳು, ಅವುಗಳನ್ನ ಅರಿಯೋದಕ್ಕೆ ನಮಗೆ ಇಂದ್ರಿಯಗಳು ಇರುತ್ತೆ. ಅಂದರೆ 19 ಮುಖಗಳು. ಅವುಗಳಿಂದ ಏನಾಗ್ತಾ ಇರುತ್ತೆ, ನಮಗೆ ಸುಖ ದುಃಖಗಳನ್ನು ನಮ್ಮ ಮನಸ್ಸಿನಲ್ಲಿ ಅನುಭವಿಸ್ತಾ ಇರ್ತೀವಿ. ಹಾಗೆ ಎಂದು ಮನುಷ್ಯ ತನ್ನ ಬುದ್ಧಿಯಿಂದಲೇ ಬಗೆಯಾಗಿ ಕಲ್ಪಿಸಿಕೊಂಡು ಸಂಸಾರದಲ್ಲಿ ತೊಳಲ್ತಾ ಇರ್ತಾನೆ. ನಾವು ಆತ್ಮ ಸರಿಯಾಗಿ ತಿಳ್ಕೊಂಡು, ಸರಿಯಾಗಿ ಆತ್ಮನ ವಿಚಾರ ಮಾಡಿ ತಿಳ್ಕೊಂಡ್ರೆ ನಮಗೆ ಈ ದುಃಖ, ಇಷ್ಟು ಏರುಪೇರುಗಳು, ಅನೇಕತ್ವ ಇರೋಲ್ಲ. ಇದನ್ನು ನೀವು ನೋಡ್ಕೋಬೇಕು ಅಂದರೆ ಕನಸಿನಲ್ಲಿ ನೋಡ್ರಿ, ಎಲ್ಲ ಒಟ್ಟಿಗೆ ಕಾಣ್ಬಿಡುತ್ತೆ. ಅಲ್ಲೂ ಅಷ್ಟೇ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್, ಇಲ್ಲಿ ಪ್ರಪಂಚ ಎಚ್ಚರದಲ್ಲಿ ಹೇಗಿದೆಯೋ ಹಾಗೆ ಇರುತ್ತೆ. ಅಲ್ಲೂ ಕೂಡ ಹೇಗೆ ಅನಿಸುತ್ತೆ, ಅಲ್ಲೂ ಕೂಡ ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ 5 ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಅವನು ತಿಳ್ಕೊಳ್ಳೋದಕ್ಕೆ ನನಗೆ ಕರ್ಣಗಳಿದೆ, ಮತ್ತು ಇವುಗಳಿಂದ ಕರ್ತೃತ್ವ, ಭೋಕ್ತೃತ್ವ, ಸುಖ ದುಃಖಗಳು ಬರುತ್ತೆ. ಮತ್ತು ಇವುಗಳು ಬಂದಾಗ ಪ್ರವೃತ್ತಿ, ನಿವೃತ್ತಿ ಧರ್ಮ,
ಅದು ಸುಖ ಆದರೆ ಸುಖ ಪ್ರಾಪ್ತಿಗೆ ಪ್ರಯತ್ನ ಮಾಡಬೇಕು, ದುಃಖ ಆದರೆ ದುಃಖ ನಿವೃತ್ತಿಗೆ ಹಿಂದಕ್ಕೆ ಹೋಗಬೇಕು. ಹೀಗೆ ಇವೆಲ್ಲ ಆಗ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಇವು ಆಮೇಲೆ ಇವಿಷ್ಟು ಸತ್ಯವಾಗಿರುತ್ತಲ್ಲ ಕನಸಿನಲ್ಲಿ, ಎದ್ದಿದ ತಕ್ಷಣ ಏನಂತೀವಿ, ಹೆಚ್ಚೆ ಯಾವುದೇನೂ ಆಗಿಲ್ಲ ಅಂತ ಹೊಡೆದಾಕ್ತೀವಲ್ಲ, ಹಾಗೆ ಎಚ್ಚರದಲ್ಲಿ ಹೊಡೆದಾಕಬೇಕು. ತತ್ವದಲ್ಲಿ ನಿಂತರೆ ಹೊಡೆದಾಕಕ್ಕೆ ಸಾಧ್ಯ. ನಮ್ಮಲ್ಲಿ ಅವಿದ್ಯೆ ಇರುವವರೆಗೂ ಈ ಜಗತ್ತಿದೆ ಎಂಬುದು ನಾವು ಇದರಲ್ಲಿರುವ ಸಂಸಾರವನ್ನು ಅನುಭವಿಸುತ್ತಿರುವೆ ಎಂದು ಭಾವಿಸಿಕೊಂಡಿರ್ತೀವಿ. ಅದು ನಿಜವಾಗ್ಲೂ ಹಾಗಿಲ್ಲ. ಆದರೆ ನಿಜವಾಗ್ಲೂ ಏನೂ ಆಗಿಲ್ಲ. ಮುಕ್ತರಾಗೋವರೆಗೂ ಬಿಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಏನು ಮಾತಾಡೋದ್ರಿಂದ ಏನೂ ಆಗೋದಿಲ್ಲ. ಮುಕ್ತರಾಗಬೇಕು ಸಾಧನೆ ಮಾಡಿ. ಎಷ್ಟೇ ಗೊತ್ತಿರ್ಬೋದು, ಪ್ರವಚನ ಮಾಡ್ಬೋದು, ಪುಸ್ತಕ ಬರೀಬೋದು, ಏನು ಬೇಕಾದರೂ ಮಾಡಿರಿ. ಸ್ವಾಮಿಗಳೇ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನನಗೆ ಎಲ್ಲವೂ ಗೊತ್ತು, ಸಾಧನೆ ಗೊತ್ತು, ಎಲ್ಲ ಗೊತ್ತು, ತತ್ವ ಗೊತ್ತು, ಇನ್ನೂ ನಾನು ಮುಕ್ತನಾಗಿಲ್ಲ ಅಂತ ಅವ್ರು ಬರ್ಕೋಬೇಕಾದ್ರೆ ಭಾಷ್ಯಗಳನ್ನ 100 ಸಲ ಓದ್ದವರು ನಮ್ಮಂಥವ್ರ ಪಾಡೇನು. ಆದ್ದರಿಂದ ಅವಿದ್ಯೆಯಿಂದ ಹೊರಗೆ ಮಾಯಾ ಜಗತ್ತು ಕಾಣಿಸ್ತಿದೆ ಎಂದು, ಈ ಮಾಯಾ ಜಗತ್ತು ಇದು ಸತ್ಯ ಅಂದ್ಕೊಂಡ್ಬಿಡ್ತೀವಿ. ಯಾತ್ರಿಂದ ಅವಿದ್ಯೆಯಿಂದ. ಹೇಗೆ ನಿಮ್ಗೆ ಹಗ್ಗ ಗೊತ್ತಾಗದೇ ಇದ್ದಾಗ ಹಾವು ಅವಿದ್ಯೆಯಿಂದ ಸತ್ಯ ಅಂದ್ಕೊಳ್ತಿರೋ ಹಾಗೆ ವಿದ್ಯೆಯಿಂದ ಅದು ಹೋಗುವುದೆಂದು ಭಾವಿಸ್ಕೊಳ್ಬಾರ್ದು. ಈಗ ಇಲ್ಲಿ ವಿದ್ಯಾ ಅವಿದ್ಯ ಎಲ್ಲಿದೆ? ಅಧ್ಯಾಸದಲ್ಲೇ ಇದೆ, ಅವಿದ್ಯೆಯಲ್ಲೇ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನಿಜವಾಗಿ ಆತ್ಮನು ಇದ್ದಂತೆ ಇರ್ತಾನೆಂಬುದೊಂದು ಪರಮಾರ್ಥ. ಅವನಲ್ಲಿ ಏನು ಬದಲಾವಣೆಯೂ ಆಗಲ್ಲ. ಸೊ ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಹುಡುಗನಿಗೆ ಅವನ ತಂದೆ ಅವನೇ ಕೇಳ್ಕೊತಾನೆ, ನನ್ನ ಕೈ ಕಟ್ಟಿಬಿಡು ಅಂತ. ಅವನ ಕೈ ಕಟ್ತಾನೆ ಅವ್ರ ತಂದೆ. ಕಟ್ಟಿದ ಮೇಲೆ ಅವನಿಗೆ ಭಯ ಆಗುತ್ತೆ. ಇವಾಗ ಕೈ ಕಟ್ಬಿಟ್ಟಿದ್ದಾರೆ, ಹಾಗೆ ಕಾಲು ಕಟ್ಬಿಟ್ರೆ ನನಗೆ ನನ್ನ ಕೈ ಬಿಡಿಸ್ಕೊಳೋಕ್ಕಾಗಲ್ಲ ಅಂತ ಅವಾಗ ಕೊಡೋ ಅಂತ ಅಳಕ್ಕೆ ಶುರು ಮಾಡ್ತಾನಂತೆ. ನಮ್ಮ ಕಥೆ ಹೇಳ್ತಾ ಇದ್ದಾರೆ ಅವರು. ಹೀಗೆ ನಾವು ಪ್ರಪಂಚದಲ್ಲಿ ಹುಟ್ಟಿದ ತಕ್ಷಣ ಎಲ್ಲ ಹೀಗೆ ನಾವೇ ಕೈ ಕಟ್ಟಿಸ್ಕೊಂಡು, ಅಂದರೆ ಅವಿದ್ಯೆಯಿಂದ ಈ ಪ್ರಪಂಚನ ಸತ್ಯ ಅಂದ್ಕೊಂಡು ಮೊದಲು ಹಾಗೆ ಮಾಡಿಕೊಂಡು ಆಮೇಲೆ ಗೋಳಾಡ್ತೀವಿ. ನಮ್ಮ ಕಥೆ ಹೀಗೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮಗೆ ಜಗತ್ತಿನಲ್ಲಿ ಸತ್ಯಾನೃತ ವಿಭಾಗವು, ಸುಖ ದುಃಖ ವಿಭಾಗವು ತೋರ್ತಾ ಇರುತ್ತೆ. ಇದು ಸತ್ಯ, ಇದು ಸುಖ, ಇದು ದುಃಖ ಅಂತ ಹೀಗೆ ನಮಗೆ ತೋರುತ್ತಿರುತ್ತೆ. ಎಲ್ಲವೂ ಏನಿದು ಬುದ್ಧಿ ಕಲ್ಪಿತವಾಗಿದ್ದರೂ ನಮಗಿದು ದುಃಖವಾಗಿರೋದು 100% ಗ್ಯಾರಂಟಿ ಆಗಿರುತ್ತೆ ಅಂತ. ಸೊ ಸ್ವಾಮಿಗಳು ಮತ್ತೆ ಒಂದು 3 ಎಕ್ಸಾಂಪಲ್ ಕೊಡ್ತಾರೆ. ವಾಸಿಷ್ಠದ 10 ಜನರು ತಾವು ಇಂದ್ರರೆಂಬ ಭಾವನೆಯನ್ನು ಮಾಡಿಕೊಂಡು ಇಂದ್ರರಾದವೆಂದೇ ಸುಖವನ್ನು ಅನುಭವಿಸುತ್ತಿದ್ದರೆಂದು. ಇದು ಎಲ್ಲೋ ಬೇರೆ ಕಡೆ ಹೇಳಿದ್ದಾರೆ, ನನಗಿದ್ರದ್ದು ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ. ಆದರೂ 3 ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ತಪಸ್ವಿಯ ಅಪ್ಸರೆಯನ್ನು ಕಂಡು ಅದೇ ಭಾವನೆಯಿಂದ ತಪಶ್ಶರೀರವನ್ನು ಬಿಟ್ಟು ಶರೀರಾಂತವನ್ನು ಹೊಂದಿ ಮತ್ತೆ ವೈರಾಗ್ಯದಿಂದ ಕಲ್ಪಿತ ಶರೀರದ ತಪಸ್ಸನ್ನು ಮಾಡುವುದಕ್ಕೆ ಆರಂಭಿಸಿದನೆಂದು. ಇದು ಇವನ ಕತೆ ಆಗುತ್ತಾ ಅಂತ ಅಜಮಿಳನ ಕತೆ ಆ ಥರನೇ ಕಾಣುತ್ತೆ. ಒಬ್ಬ ಭಿಕ್ಷುಕನಿಗೆ ಬೇರೆ ಬೇರೆಯಾದ ಸ್ವಪ್ನಗಳು ಆಗುವುದೆಂದು ವರ್ಣಿಸಿ ಬರೆದಿರುವ ಆಖ್ಯಾನಗಳನ್ನೆಲ್ಲ ಇದನ್ನು ತಿಳಿಸಿಕೊಡುವುದರಲ್ಲೇ ತಾತ್ಪರ್ಯ. ಸೊ ಆ ಭಿಕ್ಷುಕನು ಪೂರ್ವನೂರು ಮುಂದೆ ನಮ್ಮ ಇವನೇ ಜನಕ ಮಹಾರಾಜ, ಅದಕ್ಕೆ ಬೇಕಾದ ಹೋಗ್ಬೋದು. ಹೀಗೆ ದೃಶ್ಯವು ನಿಜವಾಗಿಲ್ಲವೇ ಇಲ್ಲ, ಬುದ್ಧಿಯ ವಾಸನೆಯಿಂದ ಹೀಗೆಲ್ಲ ಕಾಣ್ತಾ ಇರುತ್ತೆ. ಅಂದರೆ ಈಗ ಒಬ್ಬ ಜನಕ ಮಹಾರಾಜ ಕನಸಿನಲ್ಲಿ ಭಿಕ್ಷುಕನಾಗಿರ್ತಾನಲ್ಲ, ಹಾಗೆ ನಿಜವಾಗ್ಲೂ ಅದು ಸತ್ಯವಾಗಿ ಆಗಿರುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೇನಾಯಿತು? ಪ್ರಮಾತೃ ಪ್ರಮಾಣ ಪ್ರಮೇಯ ಎಂದು ವಿಭಕ್ತವಾಗಿರುತ್ತೆ. ಇಲ್ಲಿ ವಿಭಕ್ತ ಕುಟುಂಬ, ಹಿಂದೆ ಅವಿಭಕ್ತ ಕುಟುಂಬ ಅಂತಿತ್ತು. ಅವಿಭಕ್ತ ಕುಟುಂಬ ಅಂತಂದರೆ 30-40 ಜನ ಒಂದೇ ಕುಟುಂಬದಲ್ಲಿ ಇರ್ತಾ ಇದ್ರು. ವಿಭಕ್ತ ಅಂದರೆ ಎಲ್ಲ ಬೇರೆ ಬೇರೆ. ಇವಾಗ ನೋಡ್ರಿ, ಮಕ್ಕಳು ಬೇರೆ, ಅವ್ರ ಮಕ್ಕಳು ಬೇರೆ. ಅಮೇರಿಕಾದಲ್ಲಂತೂ ಇದು ತುಂಬ ಇರುತ್ತೆ ಅಷ್ಟೇ. ಅವನು 18 ವರ್ಷಕ್ಕೆ ಬಂದರೆ ಸಾಕು, ದುಡಿಯೋ ಥರ ಆದರೆ ಅವನು ಬೇರೆ ಸಪ್ರೇಟಾಗಿರಬೇಕು ಹಾಗೆ. ಸೊ ಇವೆಲ್ಲ ವಿಭಕ್ತ ಕುಟುಂಬಗಳು, ಅಂದರೆ ಬೇರೆ ಬೇರೆ ಇರೋದು.
ಹಾಗೆ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂದು ಬೇರೆ ಬೇರೆ ಈ ಜಗತ್ತೆಲ್ಲವೂ ಆತ್ಮನಲ್ಲಿ ಅಧ್ಯಾಸ ಮಾತ್ರವಾಗಿರುತ್ತೆ. ಅಧ್ಯಾಸ ಅಂತಂದರೆ ಏನು? ಹಗ್ಗದಲ್ಲಿ ಹಾವಿನ ಕಲ್ಪನೆ. ಹಾಗೆ ಆ ಆತ್ಮನಲ್ಲಿ ಅವಸ್ಥೆ ಒಳಗಡೆ ಅರ್ಧ ಡಜನ್ ಅಂದರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಇದನ್ನು ಅನುಭವಕ್ಕೆ ತಂದು ಕೊಡುವುದೇ ವೇದಾಂತಕ್ಕೆ ಉದ್ದೇಶವಾಗಿರುತ್ತೆ. ನಿಜವಾಗ್ಲೂ ಇದು ಈ ಥರ ಆಗಿಲ್ಲ, ಯಾವುದೂ ಇಲ್ಲ, ಯಾವುದೂ ಆಗಿಲ್ಲ ಅಂತ ವ್ಯವಹಾರದಲ್ಲಿ ನೋಡ್ರಿ. ನಾವು ಈ ದಾರಿಗೆ ಬರೋಕ್ಕೆ ಮೊದಲು ನಮಗೆಲ್ಲವೂ ಸತ್ಯವಾಗಿತ್ತು. ಇವಾಗೇ ನಮ್ಗೆ ಹಂಗೆ ಅನಿಸಲ್ಲ. ದೇಹಾದಿಗಳೇ ತಾನೆಂಬ ಬುದ್ಧಿಯು ಹೇಗೆ ಈಗ ಗಟ್ಟಿಯಾಗಿರುತ್ತೋ ಜ್ಞಾನ ಆದರೆ ಹಾಗೆಯೇ ಅಷ್ಟೇ ಗಟ್ಟಿಯಾಗಿ ರಾಮಕೃಷ್ಣ ಪರಮಹಂಸ ಹೇಳ್ದಂಗೆ ಅದಕ್ಕಿಂತ ಹೆಚ್ಚು ಇನ್ನೂ ಸ್ಪಷ್ಟವಾಗಿ ಗಟ್ಟಿಯಾಗಿ ನಾನು ಅಂದರೆ ಆತ್ಮನೇ ಅನ್ನೋ ಗಟ್ಟಿ ಬುದ್ಧಿ ಬಂದಿರುತ್ತದೆ. ನಾವು ಚೆಕ್ ಮಾಡ್ಕೋಬೇಕು, ಬಂದಿದೆಯಾ ಇಲ್ವಾ ಅಂತ. ಅಂಥವನು ಬೇಡವೆಂದರೂ ಮುಕ್ತನಾಗ್ತಾನೆ, ಸಂಸಾರದಿಂದ ದುಃಖದಿಂದ ನಿವೃತ್ತಿ ಆಗ್ತಾನೆ ಅಂತ ಉಪದೇಶ ಸಾಹಸಿರಿಯಲ್ಲಿ ಆಚಾರ್ಯರು ಯಾರು ಶಂಕರಾಚಾರ್ಯರು ಹೇಳಿರ್ತಾರೆ. ಜಗತ್ತು ಸತ್ಯವೆಂದು ತಿಳಿಯುವುದೇ ಜಗತ್ತಿನ ಹುಟ್ಟು. ನಮಗೆಲ್ಲ ಈ ಪ್ರಪಂಚ ಎಲ್ಲ ಸತ್ಯ ಅಂತಲೇ ಕಾಣ್ತಾ ಇದೆ. ಈಗಲ್ಲ, ಮೊದಲು. ಈಗ ನಮ್ಗೆ ಎಷ್ಟೋ ಕನಸನ್ನು ಚೆನ್ನಾಗಿ ಮೇಲ್ಕಾಕಿರೋದರಿಂದ ನಮ್ಗೆ ಅಷ್ಟು ಅನಿಸಲ್ಲ. ಆಗ ಜಗತ್ತು ಕಾರ್ಯವೆನಿಸುವುದು ಆತ್ಮನು ಕಾರಣ ಅಂತ ಅನಿಸುತ್ತೆ. ಶ್ರುತಿಯಲ್ಲಿ ಸೃಷ್ಟಿಯನ್ನು ಹೇಳಿರುವುದು ನಿಜ. ಇದರ ಸತ್ಯವಾಗಿ ಹಿಂಗೆ ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಆದರೆ ಆ ಸೃಷ್ಟಿಗೆ ತಾತ್ಪರ್ಯ ಏನಪ್ಪ ಅಂತಂದರೆ, ಇವ್ರನ್ನ ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದು ಈ ಸೃಷ್ಟಿಯ ವಿಚಾರವನ್ನು ಹೇಳಿ. ನಿಜವಾಗೂ ಸೃಷ್ಟಿ ಆಯಿತು ಅಂತ ತಿಳಿಸೋಕ್ಕಲ್ಲ ಬಂದಿರೋದು. ಹಾಗಿದ್ದಿದ್ದರೆ ಒಂದೊಂದು ಕಡೆ ಒಂದೊಂದು ಸೃಷ್ಟಿ ವಿಚಾರ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶ ವಾಯುವನ್ನು ಅಗ್ನಿ ಜಲ ಪೃಥ್ವಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ ಅವನು ಒಂದೇ ಸಾರಿ ಅಗ್ನಿಯನ್ನು ಸೃಷ್ಟಿ ಮಾಡ್ದ, ಅಗ್ನಿಯಿಂದ ಜಲದಿಂದ ಪೃಥ್ವಿ, ಹೀಗೆ ಹೇಳ್ತಾರೆ ಅವರು. ಹೀಗೆಲ್ಲ ಒಂದೊಂದು ಏನೇನೋ ಹೇಳ್ಕೊಂಡು ಹೋಗ್ತಾರೆ. ಒಂದು 3-4 ಥರ ಬೇರೆ ಥರ ಹೇಳ್ತಾರೆ. ಯಾಕೆ ಹಿಂಗೆ ಬೇರೆ ಹೇಳಿದ್ದಾರೆ ಅಂತಂದರೆ, ಸೃಷ್ಟಿ ಆಗಿದೆ ಅಂತ ಹೇಳೋದಲ್ಲ ಇಂಪಾರ್ಟೆಂಟು, ನಿಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದಕ್ಕೆ ಇಂಪಾರ್ಟೆಂಟ್. ಇನ್ನೆಷ್ಟೋ ಜನ ಈ ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅಂತಾನೆ ಅದರಲ್ಲೇ ಕೂತ್ಕೊಂಡು ಕಾಲ ಕಳೀತಾ ಇರ್ತಾರೆ. ನಾನು ನೋಡಿದ್ದೀನಿ, ಈ ಒಬ್ಬರು ಬೇರೆಯವರು ಚಿನ್ಮಯಾನಂದರ ಶಿಷ್ಯರು ದಯಾನಂದ ಸರಸ್ವತಿಗಳು, ಅವ್ರ ಶಿಷ್ಯರು ಚಿದ್ರೂಪರಂದರು ಯಾರೋ ಇದ್ದರೆ ಅಂತ ಅನಿಸುತ್ತೆ. ಅವರ ಶಿಷ್ಯರುಗಳೆಲ್ಲ ಈ ಕಪಿಲ ಸಾಂಖ್ಯರದು 25 ತತ್ವಗಳು, ಅದರಲ್ಲಿ ಅಪ್ಪ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಪಾಠ ಮಾಡ್ತಾರೆ. ಯಾಕೆ ಬೇಕಾ ಅಂತ. ಎಷ್ಟು ಆರಾಮಾಗಿ ಇಂಥವೆಲ್ಲ ಎಷ್ಟು ತಿಳ್ಕೊಂಡು ನಾವು ಹೋಲ್ಸೇಲಾಗಿ ನೋಡ್ತಾ ಇರ್ತೀವಿ. ಹಾಗೆ ಅದರಿಂದ ಏನೂ ಲಾಭ ಬರೋದಿಲ್ಲ. ಸ್ವಾಮಿಗಳು ಎಲ್ಲೂ 25 ತತ್ವಗಳು ಆ ಕಪಿಲ ಸಾಂಖ್ಯದೆಲ್ಲೂ ವರ್ಣಿಸಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದಾರೆ. ಭಗವದ್ಗೀತೆಯಲ್ಲಿರೋದು ಅಷ್ಟು ತೊಗೊಂಡ್ರೆ ಸಾಕು. ಇಲ್ಲ, ಅದಕ್ಕೆ ಬರೀ ನಮ್ಮ ಶಂಕರಾಚಾರ್ಯ ಮಾತ್ರ ಹೇಳಿರೋದಲ್ಲ, ಗೌಡಪಾದಾಚಾರ್ಯರು ಕೂಡ ಏನು ಹೇಳಿದ್ದಾರೆ, ಮಣ್ಣಿನಿಂದ ಮಡಿಕೆ ಕುಡಿಕೆ ಮುಂತಾದವುಗಳು ಆಗುವಂತೆಯೇ, ಚಿನ್ನದಿಂದ ಒಡವೆಗಳಾದಂತೆ, ಅಗ್ನಿಯಿಂದ ಕಿಡಿಗಳು ಹಾರಿ ಬಂದಂತೆ ಅಂತ 3 ಎಕ್ಸಾಂಪಲ್ಗಳು ಕೊಡ್ತಾರೆ. ಆತ್ಮನಿಂದ ಸೃಷ್ಟಿಯಾಗಿರುವುದೆಂದು ಶ್ರುತಿ ಹೇಳ್ತಾ ಇದೆ. ಅಷ್ಟೇ, ಮುಗಿದೋಯ್ತು. ಮಣ್ಣಿನಿಂದ ಮಡಿಕೆ ಕುಡಿಕೆ ಆದಂಗೆ ಅಷ್ಟೇ, ಮುಗಿದೋಯ್ತು. ವಾಚಾರಂಭಣ ವಿಕಾರೋ ನಾಮಧೇಯಂ ಚೆನ್ನಾಗಿ ಗೊತ್ತಿದೆ. ಹಾಗೆ ಸೃಷ್ಟಿಯು ನಿಜವೆಂದು ಆತ್ಮನಿಗಿಂತ ಬೇರೆಯಾಗಿ ಚೇತನ ಅಚೇತನ ವಸ್ತುಗಳು ನಿಜವಾಗಿ ಇರುವುದೆಂದು ತಿಳಿಸೋದಿಕ್ಕಲ್ಲ. ನಿಜವಾಗಲೂ ಸೃಷ್ಟಿ ಆಗಿಬಿಟ್ಟಿದೆ, ಆತ್ಮನು ಒಂದು ಕಡೆ ಇರ್ತಾನೆ, ಅವನು ಸೃಷ್ಟಿ ಮಾಡಿರೋದು ಇನ್ನೊಂದು ಕಡೆ ಇರುತ್ತೆ ಅಂತ ತಿಳಿಸೋದಿಕ್ಕಲ್ಲ. ಮಾಯಾ ಸತ್ಕಾರ್ಯವಾದ ಅಷ್ಟೇ. ಇದು ಬುದ್ಧಿ, ಇಂಟಲೆಕ್ಚುಯಲ್ ಜಗ್ಲರಿ ಅಂತ ಗೊತ್ತಾದಾಗ ನಾವು ಬಿಟ್ಬಿಡ್ತೀವಿ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಪರಮಾತ್ಮನೇ ಆತ್ಮನಿಗಿಂತ ಬೇರೆಯಾಗಿ ಅಚೇತನ ವಸ್ತುಗಳು ನಿಜವಾಗಿಯೂ ಇರೋದಿಲ್ಲ. ನಾವು ಹೇಳುವಾಗ ಹಂಗೆ ಹೇಳ್ತೀವಿ, ಆತ್ಮನು ಮೊದಲೆತ್ಕೊತಾನೆ,
ಚೇತನ ಅಚೇತನ ಸೃಷ್ಟಿ ಮಾಡಿದ. ಆ ಚೇತನದಲ್ಲಿ ಜಂಗಮ ಮತ್ತು ಚಲಿಸೋದು ಚಲಿಸ್ತೇ ಇರೋದು, ಹೀಗೆ ನಾವೆಲ್ಲ ಹೇಳ್ತೀವಿ, ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅದರಲ್ಲಿ. ಆ ಥರ ಎಲ್ಲ ಹೇಳ್ತೀವಿ. ನಿಜವಾಗಿಯೂ ಇದೆ ಅಂತ ಅಲ್ಲ. ಮೊದಲು ನಾವೆಲ್ಲ ತಿಳ್ಕೊಳ್ಬೇಕು, ಅವನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಅಷ್ಟೇ ಹೊರತು ಪರಮಾತ್ಮನೊಬ್ಬನೇ ನಿಜವಾಗಿರೋನು, ಅವನೇ ಹೀಗೆ ತೋರ್ತಾ ಇದ್ದಾನೆ ಅಷ್ಟೇ ಹೊರತು ಸೃಷ್ಟಿನೂ ಆಗಿಲ್ಲ, ಏನೂ ಆಗಿಲ್ಲ. ಅಜಾತಿ ಸತ್ಕಾರ್ಯವಾದ, ಅಜಾತಿವಾದ ಅಂತ ಕೂಡ ಕರೀತಾರೆ. ನಿಜವಾಗಲೂ ಯಾವ ಸೃಷ್ಟಿನೂ ಆಗಿಲ್ಲ ಎಂಬ ತಿಳುವಳಿಕೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಮಾಡಿಕೊಂಡಿರುವ ಕಲ್ಪನೆ ಎಂದು ಶ್ಲೋಕದ ಅಭಿಪ್ರಾಯ. ಈಗ ಸಾರಾಂಶ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಇದುವರೆಗೂ ಮಾಡಿರುವ ವಿಚಾರದ ಸಾರ 2 ಚಾಪ್ಟರ್ಗಳಲ್ಲೂ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಹೇಳಿದಾರಲ್ಲ. ಈ ಕಾರ್ಯಕಾರಣ ವಾದದಲ್ಲಿ ಇದು ಉಪಾದಾನ ಕಾರಣ, ಇದು ಅದರ ಕಾರ್ಯ ಎಂದು ನಾವು ತಿಳಿಯುತ್ತಿರುವಾಗಲೂ ಕಾರ್ಯವೇ ಕಾರ್ಯರೂಪದಿಂದ ತೋರುತ್ತಿರುತ್ತದೆ, ಕಾರಣವೇ ಕಾರ್ಯರೂಪದಿಂದ ತೋರುತ್ತಿರುತ್ತದೆ. ಕಾರಣಕ್ಕಿಂತ ವ್ಯತಿರಿಕ್ತವಾಗಿ ಕಾರ್ಯವು ನಿಜವಾಗಿರೋದಿಲ್ಲ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಸೃಷ್ಟಿ ಆಯಿತು ಅಂತಲ್ಲ, ಪರಮಾತ್ಮನೇ ಕಾರಣನೂ, ಆದರೆ ಆ ಪರಮಾತ್ಮನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಿಟ್ಕೊಂಡ್ರು ಪರಮಾತ್ಮನ ಬಿಟ್ಟು ಪ್ರಪಂಚವೇ ಸ್ವತಂತ್ರವಾಗಿರೋಕ್ಕೆ ಬರೋಲ್ಲ. ಅದು ವ್ಯವಹಾರದ ದೃಷ್ಟಿಯಿಂದ ಈ ಪ್ರಪಂಚ ಅಂತ ತೋರ್ತಾ ಇದ್ದರು, ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಅಲ್ಲಿಗೆ ಈ ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ಪರಮಾತ್ಮನ ದೃಷ್ಟಿಯಿಂದ ನೋಡಬೇಕು. ಪೂರ್ಣಮದಂ ಪೂರ್ಣಮಿದಂ ಅನ್ನೋದನ್ನೇ ನಾವು ತಗೋಬೇಕಾಗುತ್ತೆ. ಆದ್ದರಿಂದ ಕಾರಣವೇ ಕಾರ್ಯರೂಪದಿಂದ ತೋರ್ಕೊತಾ ಇದೆ, ಹಗ್ಗವೇ ಹಾವಾಗಿ ತೋರ್ಕೊತಾ ಇದೆ, ಹಾವು ನಿಜವಾಗಿಲ್ಲ. ಹಾಗೆ ಕಾರಣಕ್ಕಿಂತ ವ್ಯತಿರಿಕ್ತವಾಗಿ ಕಾರ್ಯವು ನಿಜವಾಗಿರೋದೇ ಇಲ್ಲ. ಅದಕ್ಕೆ ನಾನು ಎಚ್ಚರದಿಂದ ಕನಸಿಗೆ ಹೋಗಿದ ತಕ್ಷಣ ಎಚ್ಚರ ಸ್ವಿಚ್ ಆಫ್, ಕನಸಿನಿಂದ ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸು ಸ್ವಿಚ್ ಆಫ್. ಯಾಕೆ? ಆತ್ಮನ ಬಿಟ್ಟಿರೋದಕ್ಕೆ ಅಸ್ತಿತ್ವ ಇಲ್ಲ. ರಾಮ ಕೈನಿಂದ ಆ ಕಲ್ಲು ನೆಡಿಗೆ ಬಿಡ್ತಾ ಇದ್ದನ್ನು ನೆನೆಸ್ಕೊಳ್ರಿ. ಹಾಗೆ ನಾವು ನಿದ್ದೆಗೆ ಹೋದರೆ ಇವು 2 ಅಸ್ತಿತ್ವ ಇರಲ್ಲ. ಯಾಕೆ? ಆತ್ಮನ ಬಿಟ್ಟಿರೋದ್ರಿಂದ ಅಷ್ಟೇ. ಇದಕ್ಕೆ ಇಂಥದ್ದನ್ನು ನಾವು ಸತ್ಯ ಅಂತ ಹಿಡ್ಕೊತೀವಲ್ವಾ. ಲೋಕದಲ್ಲಿ ಕಾಣುವ ಕಾರ್ಯಕಾರಣ ಭಾವವು ಕಾಲಾಪೇಕ್ಷವಾಗಿ ಕಾಣಬಹುದು. ಅಂದರೆ ಲೋಕದಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ಇಲ್ಲಿ ಕಾಲ, ದೇಶ, ಕಾರ್ಯಕಾರಣ ಭಾವ ಒಂದೇ ಪ್ರವಾಹ ಇರಬೇಕು. ಕಾಲ, ದೇಶ, ಕಾರ್ಯ, ಕಾರಣ 2 ಅಲ್ಲೇ ಇರುತ್ತೆ. ಎಲ್ಲಿ? ಅದೇ ಕಾಲದಲ್ಲಿ ಅದೇ ದೇಶದಲ್ಲಿರುತ್ತೆ. ಅಲ್ಲಿ ಹೊಂದುತ್ತೆ. ಎಲ್ಲ ಅನಾತ್ಮವೇ, ಹುಸಿ ತೋರಿಕೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ್ಮನಿಂದ ಜಗತ್ತು ಉಂಟಾಗಿದೆ ಎಂಬುದು ಎಂದಿಗೂ ಹೀಗೆ ಕಾಲ, ದೇಶ, ಕಾಲಾಪೇಕ್ಷವಲ್ಲ. ಹಾಗೆ ಅದು ರಿಲೇಟಿವ್ ಟರ್ಮ್. ಕಾಲವಾಗಲಿ ದೇಶವಾಗಲಿ ಎಲ್ಲ ವೆಸ್ಟರ್ನ್ ಫಿಲಾಸಫರ್ಗಳೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕಾಲ ಅನ್ನೋದು ಮನಸ್ಸು ಮಾಡಿಕೊಂಡಿರೋ ಒಂದು ಕಲ್ಪನೆ, ದೇಶ ಮನಸ್ಸು ಮಾಡಿಕೊಂಡಿರೋ ಒಂದು ಕಲ್ಪನೆ. ಹಾಗೆ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ದೇಶ ಅಂತ ಅಂತೀನಿ. ಎಲ್ಲಿ ನೀವು ಬಾರ್ಡ್ರ್ ಹಾಕ್ರಿ ನೋಡೋಣ ದೇಶಕ್ಕೆ. ಈಗ ನೀವು ಭೂಮಿ ಮೇಲೆ ಇದು ನಮ್ಮ ಬಾರ್ಡ್ರು ಮಾಡ್ಕೊತೀರ, ಆಯಿತು. ಈಗ ನೀರು ಮೇಲೆ ಮಾಡ್ಕೊತೀವಿ. ಇದು ಕರ್ನಾಟಕದ ನೀರು, ಇದು ತಮಿಳ್ನಾಡು ನೀರು, ಹೀಗೆ ಮಾಡ್ಕೊತೀರ, ಕರೆಕ್ಟ್. ನೆಕ್ಸ್ಟು ಗಾಳಿಗೆ ಎಲ್ಲಿವಾಗ ಪಾರ್ಟಿಷನ್ ಹಾಕ್ತೀರಾ? ಇದು ನಮ್ಮ ಗಾಳಿ, ಇದು ನಿಮ್ಮ ಗಾಳಿ, ಹಾಕ್ರಿ ನೋಡೋಣ. ಚೈನಾ ವಾಲ್ ಅಂತ ಕಟ್ಟೋದು ಎಲ್ಲ ಪ್ರಪಂಚದಲ್ಲಿ ತುಂಬ ಫೇಮಸ್ ಆಗಿ, ಅದು 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಒಪ್ಕೊತೀವಿ. ಆ ಬೆಟ್ಟನೇ ಎಷ್ಟು ಎತ್ತರ ಇದೆ, ನಾವು ನೋಡಿದ್ವಿ, ಹೋಗಿ ನೋಡ್ಕೊಂಡು ಬಂದಿದ್ವಿ. ಆ ಬೆಟ್ಟದ ಮೇಲೆ ಆ ವಾಲ್ ಕಟ್ಟಿದ್ದಾರೆ. ಅಷ್ಟು ದೊಡ್ಡ ವಾಲ್ ಯಾರೂ ಕಟ್ಟಿಲ್ಲ.
ಅದು ಎಷ್ಟು ವರ್ಷಗಳು ಹಿಡಿಸ್ತೋ, ಎಷ್ಟು ಜನ ಸತ್ತು ಅವ್ರನ್ನ ಅಲ್ಲೇ ಸಮಾಧಿ ಮಾಡಿಬಿಟ್ಟು, ಕೆಲಸ ಮಾಡೋರೆಲ್ಲ ಸತ್ಗಿತ್ತು ಹೋದರೆ ಅಲ್ಲೇ ಊತ ಹಾಕ್ಬಿಟ್ಟು ಮಾಡ್ತಾಯಿದ್ರಂತೆ. ಎಷ್ಟು ಮಾಡಿದ್ರು ಯಾರೋ ಶತ್ರುಗಳು ಬರಬಾರ್ದು ಅಂತ ಮಾಡಿದ್ರು ಅಂತ ಇಟ್ಕೊಳ್ತು, ಕರೆಕ್ಟು. ಈಗ ಗಾಳಿಗೆ ಎಷ್ಟು ಮೇಲ್ವರೆಗೂ ಗೋಡೆ ಕಟ್ತೀರಾ? ಈಗ ಮಾಡಿರಿ, ದೇಶನ ಪಾರ್ಟಿಷನ್ ಮಾಡಿರಿ ನೋಡೋಣ, ಮಾಡೋಕ್ಕಾಗಲ್ಲ. ಈಗ ಮತ್ತೇನಂದಕ್ಕೆ ನೀವು ನಮ್ಮ ಭೂಮಿ ಅದು ಚಂದ್ರಲೋಕ ಅನ್ನಬೇಕು, 9 ಲೋಕ ಗ್ರಹಗಳು ಹೇಳ್ತೀರ ಅಂತ ಇಟ್ಕೊಳ್ರಿ. ಎಲ್ಲಿದೆ? ಆಕಾಶದಲ್ಲೇ ಇದೆ. ಈಗ ಆಕಾಶದಲ್ಲಿ ಈ ಲೋಕ ಬೇರೆ, ಚಂದ್ರಲೋಕ, ಭೂಲೋಕ, ಪಾರ್ಟಿಷನ್ ಮಾಡಿರಿ ನೋಡೋಣ, ಮಾಡೋಕ್ಕೆ ಓ ಅವಸ್ಥೆ ಒಳಗಡೆ ಆಕಾಶ ಇದೆ. ಇವಾಗ ಮಾಡಿರಿ ನೋಡೋಣ. ಹಂಗೆ ಲೆಕ್ಕ ಕೊಟ್ಟು ಹೋದರೆ, ನಾವೇ ಹೋದರೆ ಈ ದೇಶವಾಗಲಿ ಕಾಲವಾಗಲಿ ನಿಜವಾಗಲೂ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಹಾಗೆ ಈಗ ನಾವು ಇಂಡಿಯಾದಿಂದ ಅಮೇರಿಕಾಗೆ ಬಂದ್ವಿ, ನೀರು ತೊಗೊಂಬರ್ಬೋದು ಅಷ್ಟೇ, ಮಣ್ಣು ತೊಗೊಂಬರ್ಬೋದು, ಗಾಳಿನೂ ತೊಗೊಂಬರ್ಬೇಕೇನೋ, ಆಕಾಶ ಆಯಿತು ಗಾಳಿನೂ ತೊಗೊಂಬಂದ್ರಿ ಅಂತ ಇಟ್ಕೊಳ್ರಿ. ಆಕಾಶ ತೊಗೊಂಬಂದ್ರಿ ನೋಡೋಣ. ಇಂಡಿಯಾ ಆಕಾಶ, ಅಯ್ಯೋ ಅಲ್ಲಿ ಆಕಾಶ ಇದೆ ಅಲ್ವ, ಇಲ್ಲಿಂದ ತೊಗೊಂಡೋಗ್ತೀನಿ, ತೊಗೊಂಬಂದ್ರಿ ನೋಡೋಣ. ಆಕಾಶ ಎಲ್ಲಿಲ್ಲ, ಚಂದ್ರಲೋಕಕ್ಕೆ ಹೋಗಿ ಇರುತ್ತೆ. ಯಾವ ಗ್ರಹಕ್ಕೆ ಹೋದ್ರಿ ಆಕಾಶ ಇದ್ದೇ ಇರುತ್ತೆ. ಆಕಾಶವೇ ಇಷ್ಟು ವಿಶಾಲವಾಗಿ ಇರಬೇಕಾದ್ರೆ ಆಕಾಶಕ್ಕಿಂತ ಹಿಂದೆ ಅವಸ್ಥೆ ಎಷ್ಟು ವಿಶಾಲಾಗಿರ್ಬೋದು. ಆಕಾಶವನ್ನೂ ಅವಕಾಶ ಕೊಟ್ಟ ಅವಸ್ಥೆ ಎಷ್ಟು ದೊಡ್ಡದಾಗಿರ್ಬಾರ್ದು. ಆ ಅವಸ್ಥೆಯನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಹೇಗಿರಬೇಕು? ಅವನು ಅವಯವ ಅಂತ. ಹೀಗೆ ನಾವು ತಗೊಂಡೋದಾಗ ಕಾಲ, ದೇಶ, ಕಾರ್ಯಕಾರಣ ಭಾವ ಅನಾತ್ಮದ ಪ್ರಪಂಚದಲ್ಲಿ ಹೊಂದುತ್ತೆ ಹೊರತು ನಾವು ಮೇಲಕ್ಕೆ ಹೋದಾಗ ಎಷ್ಟು ಹೋಲ್ಸೇಲ್ ಬಿಸ್ನೆಸ್ ನೋಡ್ರಿ ಇದು. ಹೀಗೆ ಕಾಲ, ಆಕಾಶ ಮುಂತಾದ ಜಗತ್ತೆಲ್ಲವೂ ಆತ್ಮನಲ್ಲಿಯೇ ತೋರ್ತಾ ಇರುತ್ತೆ, ಕಲ್ಪಿತ. ಅದು ತೋರುತ್ತಿರುವಾಗಲೂ ಆತ್ಮಸ್ವರೂಪದಿಂದಲೇ ಇರುತ್ತದೆ ಎಂಬುದನ್ನು ನಾವು ಅನುಭವದಿಂದ ಕಂಡುಕೊಳ್ಬೇಕು. ಆದ್ದರಿಂದ ಆತ್ಮನು ಕಾರಣನೆಂಬುದು, ಜಗತ್ತು ಕಾರ್ಯವೆಂಬುದು ಬರಿಯ ಅಧ್ಯಾರೋಪ ಮಾತ್ರ. ಮತ್ತೇನಿದ್ರಲ್ಲೆಲ್ಲ ಕೊನೆಗೆ ಆತ್ಮನೊಬ್ಬನೇ ಪರಮಾರ್ಥ ಸತ್ಯ, ಅವನೇ ನಿಜವಾಗ್ಲೂ ಇರೋನು, ಮತ್ತು ಯಾವುದೂ ಇಲ್ಲ. ಅವನೇ ಹೀಗೆ ತೋರ್ತಾ ಇದ್ದಾನೆ. ಅವನೇ ಅಂದರೆ ಯಾರು? ಪರಮಾತ್ಮ ಅಂದರೆ ಅವನೆಲ್ಲೋ ವೈಕುಂಠ ಕೈಲಾಸದಲ್ಲಿರೋನಲ್ಲ, ನಾನೇ ಹಾಕಿ ತೋರ್ತಾ ಇದ್ದೀನಿ. ನಾನು ಅಂದರೆ ಮುಸ್ಲಿಮ್ ಅವರೇ ಅಲ್ಲ. ಮತ್ತು ಈ ವಾಚಾರಂಭಣ ವಿಕಾರೋ ಬಿಟ್ಟು ಆತ್ಮತತ್ವ ನಿಮಗೂ ನನಗೂ ಒಂದೇ ಅಸ್ತಿತ್ವ ಇರುತ್ತಲ್ಲ, ಅದನ್ನು ಹಿಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಚಾಪ್ಟರ್ ಮುಗಿತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಶ್ರೀ.